ಅಂತ ತಿಳಿಸ್ತಾ ಪರಮ ಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಅವರಲ್ಲಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮದೇವರು ಯಾವ ಯುಗದಲ್ಲಿ ಅವತಾರ ಮಾಡಿದರು? ರಾಮದೇವರ ತಂದೆ ಯಾರು? ತಾಯಿ? ತಮ್ಮಂದಿರೆಷ್ಟು? ಯಾರ್ಯಾರು? ಲಕ್ಷ್ಮಣನ ಹೆಂಡತಿ ಹೆಸರು? ನೀವು ಯಾವುದಾದ್ರೂ ಒಂದು ಹೇಳಿಲ್ಲ ಅನ್ನಿಸ್ಬೇಕು ಅಂತ ಕೇಳಿದೆ ಅಷ್ಟೇ. ರಾಮದೇವರು ಮೊದಲು ಯಾರನ್ನು ಸಂಹಾರ ಮಾಡಿದರು? ಮೊದಲು ಸುಬಾಹು ಮೊದಲಿಗೆ ಸಂಹಾರ ಮಾಡಿದರು. ರಾವಣ, ಕುಂಭಕರ್ಣ. ರಾವಣ ಕುಂಭಕರ್ಣರ ತಮ್ಮ ಇನ್ನೊಬ್ಬ ಯಾರು? ರಾಮನ ಭಕ್ತ, ಪರಮ ಭಕ್ತ ಯಾರು? ಸುಗ್ರೀವ, ವಾಲಿ. ಇವರಿಬ್ಬರಲ್ಲಿ ರಾಮನ ಪಕ್ಷದಲ್ಲಿದ್ದವರು ಯಾರು? ವಾಲಿಯನ್ನು ಯಾರು ಕೊಂದರು? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತಾ ಇದ್ದೆ. ಇವರೆಲ್ಲರೂ ಮೈಸೂರವರೇನಲ್ಲ, ಬೇರೆ ಬೇರೆ ಊರಿಂದ ಬಂದವರು ಇದ್ದಾರೆ. ಆದರೆ ಮೈಸೂರಿನ ನೆಲದಲ್ಲೇ ಆ ಶಕ್ತಿ ಇದೆಯೋ ಏನೋ ಗೊತ್ತಿಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರಿಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಖ್ಯಬ್ರಹ್ಮಸೂತ್ರಸ್ಯ ಸಂಪರತ್ವೇನ ಕಲ್ಪಕಃ ಮೂಲತೀರ್ಥಂ ಯಸ್ಯ ಮಧ್ವಃ
ಸತ್ಸಂಕಲ್ಪೋ ಭವೇನ್ಮುದೆ ಸತಃ ಪ್ರಾಣಸ್ಯ ತೇಃ ಕಸ್ಯ ಯಂತಾಯೋ ಮೂಲರಾಘವಃ ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಸ್ವತಂತ್ರನಾದ ಸರ್ವೋತ್ತಮನಾದ ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮ ತನ್ನ ವ್ಯಾಪ್ತಿಯನ್ನು ತಿಳಿಸಿಕೊಡುವುದಕ್ಕಾಗಿಯೇ ನರಸಿಂಹರೂಪದಿಂದ ಅವತಾರ ಮಾಡಿದ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನರಸಿಂಹದೇವರ ಅವತಾರ ಅನೇಕ ಉದ್ದೇಶಗಳಿಂದ, ಎಲ್ಲವೂ ನಮಗೆ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಪಾಮರರಿಗೆ, ಅಜ್ಞಾನಿಗಳಿಗೆ, ನಮ್ಮಂಥವರಿಗೆ ಆ ಸ್ವತಂತ್ರನಾದ ಪರಮಾತ್ಮನ ಅನಂತ ಉದ್ದೇಶಗಳು, ಭಗವಂತನ ವಿಚಿತ್ರವಾದ ವಿವಿಧವಾದ ಸಂಕಲ್ಪಗಳು ಹೇಗೆ ಅರ್ಥವಾಗುವುದಕ್ಕೆ ಸಾಧ್ಯ? ಆದರೂ ಸ್ಥೂಲವಾಗಿ ಸಾಮಾನ್ಯವಾಗಿ ನಮ್ಮಂಥವರಿಗೂ ತಿಳಿಯೋ ಹಾಗೆ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಎಲ್ಲ ಕಡೆಗೆ ಪರಮಾತ್ಮನಿದ್ದಾನೆ, ಸ್ತಂಭದಲ್ಲಿಯೂ ಇದ್ದಾನೆ ಅಂತ ಧೈರ್ಯದಿಂದ ಹೇಳಿದನಲ್ಲ ಪ್ರಹ್ಲಾದರಾಜ. ಆ ಪ್ರಹ್ಲಾದರಾಜನ ಮಾತನ್ನು ಸತ್ಯ ಮಾಡಿ ತೋರಿಸಬೇಕಾಗಿದೆ. ಅಂದರೆ ಸತ್ಯ ಅಂತ ತಿಳಿಸಬೇಕಾಗಿದೆ, ಸತ್ಯ ಮಾಡೋದಲ್ಲ. ಅದು ಸತ್ಯವೇ. ಸ್ತಂಭದಲ್ಲಿ ದೇವರಿರಲಿಲ್ಲ, ಒಂದು ವೇಳೆ ದೇವರು ಅಲ್ಲಿ ಬಂದಿರಲಿಲ್ಲ ಅಂದರೆ ಪ್ರಹ್ಲಾದನ ಮಾತು ಸುಳ್ಳು ಆಗ್ತಾ ಇತ್ತು ಅನ್ನೋದಕ್ಕೋಸ್ಕರ ಒಳಗೆ ಬಂದು ಕುಳಿತು ಪ್ರಕಟನಾದ ಅಂತ ಹಾಗರ್ಥ ಅಲ್ಲ. ಸತ್ಯಂ ವಿಧಾತುಂ, ತಾನಲ್ಲಿ ಪ್ರಕಟನಾಗದೇ ಇದ್ದರೆ ಅವರ ಮಾತು ಸುಳ್ಳಾಗಿಬಿಡತ್ತೆ ಅಂತ ವೈಕುಂಠದಿಂದ ಅಲ್ಲಿ ಬಂದು ಪ್ರವೇಶ ಮಾಡಿದ ಅಂತಲ್ಲ. ಎಲ್ಲ ಕಡೆಗೆ ಭಗವಂತನಿದ್ದಾನೆ, ಅದನ್ನು ಸತ್ಯ ಅಂತ ಜಗತ್ತಿಗೆ ತಿಳಿಸಿಕೊಡೋದಕ್ಕೋಸ್ಕರ ಪ್ರಕಟನಾದದ್ದು. ಭಗವಂತ ಎಲ್ಲ ಕಡೆಗೆ ಇದ್ದದ್ದೇ ಸತ್ಯ. ಸತ್ಯವನ್ನೇ ಪ್ರಹ್ಲಾದರಾಜರು ನುಡಿದದ್ದು, ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ ಪರಮಾತ್ಮ. ನಾವೆಲ್ಲ ಆ ಪ್ರಹ್ಲಾದರಾಜರಂತೆ ಭಕ್ತಿ ಮಾಡುವ ಯೋಗ್ಯತೆಯನ್ನು ಪಡೆದಿಲ್ಲ. ಆದರೆ ಅಂತಹ ಉತ್ತಮ ಯೋಗ್ಯತೆ ಇದ್ದವರು ಆ ಭಕ್ತಿ, ಆ ಶ್ರದ್ಧೆ, ಆ ನಿಷ್ಠೆಯಿಂದ ಭಗವಂತನನ್ನು ಇಂಥಲ್ಲಿದ್ದಾನೆ ಅಂತ ಹೇಳಿದರೆ, ಇಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತ ವಚನ ಕೊಟ್ಟರೆ ಅದನ್ನು ಸತ್ಯ ಮಾಡುವುದಕ್ಕೆ ಅವಶ್ಯವಾಗಿ ಪರಮಾತ್ಮ ಪ್ರಕಟನಾಗ್ತಾನೆ. ಅವರಾಡಿದ ಮಾತನ್ನು ಸತ್ಯ ಮಾಡಿ ಭಗವಂತ ಆ ಭಕ್ತರ ಮಹಿಮೆಯನ್ನು ತೋರಿಸಿಕೊಡ್ತಾನೆ. ಇದು ಕೇವಲ ಪ್ರಹ್ಲಾದರಾಜರ ಕಾಲದಲ್ಲಿ ಇಂತಲ್ಲ, ಅನೇಕ ರಾಜರು, ಋಷಿಗಳು, ಮುನಿಗಳು, ಯತಿಗಳು, ದಾಸರು, ಪರಂಪರೆಯಲ್ಲಿ ಬಂದ ಅನೇಕ ಮಹನೀಯರ ಚರಿತ್ರೆಯಲ್ಲಿಯೂ ಕೂಡ ಇದನ್ನು ನಾವು ಕೇಳುತ್ತೇವೆ. ಶ್ರೀಮನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ತವೇದಂ ಭದ್ರಂ ಭವಿಷ್ಯತಿ. ಜ್ಞಾನಿಗಳ ಮುಖದಿಂದ ಒಂದು ಮಾತು ಬಂದರೆ ನಿನಗೆ ಮಂಗಲ ಆಗ್ತದೆ, ಒಳ್ಳೆಯದಾಗತ್ತೆ ಅಂತ ಹೇಳಿದರೆ ಹಾಗಾಗ್ತದೆ. ತವೇದಂ ಅಭದ್ರಂ ಭವಿಷ್ಯತಿ ಅಂದರೆ ಅಭದ್ರ ಆಗತ್ತೆ, ಅಮಂಗಲ ಆಗತ್ತೆ. ಶಾಪಾನುಗ್ರಹ ಸಾಮರ್ಥ್ಯ ಅಂತಾರೆ. ಅಂತಹ ಶಾಪಾನುಗ್ರಹ ಸಾಮರ್ಥ್ಯ ಇರುವಂತಹ ಋಷಿಗಳು, ಮುನಿಗಳು, ಮಹಾನುಭಾವರು ಅನೇಕ ಜನ ಇದ್ದಾರೆ. ಅಂತಹ ಎಲ್ಲ ಪ್ರಸಂಗಗಳಲ್ಲಿಯೂ ಪರಮಾತ್ಮ ತಾನು ಒಂದು ರೂಪದಿಂದ ಪ್ರಕಟನಾಗುವುದು ಒಂದೇ ದೇವರ ಅನುಗ್ರಹ ಅಲ್ಲ, ಅವರಾಡಿದ ಮಾತನ್ನು ಸತ್ಯ ಮಾಡ್ತಾನಲ್ಲ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ತಥಾ ಕರೋತಿ. ಅವರೇನು ಆಡಿರ್ತಾರೋ ಹಾಗೆ ಮಾಡಿ ತೋರಿಸ್ತಾನೆ. ಋಷೀಣಾಂ ಪುನರಾದ್ಯಾನಾಂ
ವಾಚಮರ್ಥೋನುಧಾವತಿ. ಅರ್ಥೋನುಧಾವತಿ ಅಂದರೆ ಅರ್ಥ ಇದು ಬೆನ್ನು ಹತ್ತತ್ತ, ಅದು ಜಡ. ಇವರು ಮಾತಾಡಿದಂತೆ ವಸ್ತು ಜಾಗತಿಕ ಘಟನೆಗಳು ಹಾಗೇ ನಡೆಯಬೇಕು ಅಂದರೆ ನಡೆಯೋದಕ್ಕೆ ಆ ವಸ್ತುಗಳಿಗೆ, ಆ ಪದಾರ್ಥಗಳಿಗೆ ತಿಳುವಳಿಕೆ ಇಲ್ಲ. ಅವು ಜಡ ಪದಾರ್ಥಗಳು. ಮಳೆ ಆಗತ್ತೆ ಅಂದರೆ ಮಳೆ ಆಗ್ತದೆ, ಮಳೆ ನಿಲ್ಲಬೇಕು ಅಂದರೆ ನಿಲ್ಲುತ್ತೆ. ಭರದಿಂದ ಸುರಿಯುವ ಮಳೆ ನಿಲ್ಲೆನದು ನಿಲ್ಲುವುದು, ಹಾಗಾಗತ್ತೆ. ಆದರೆ ಅದರ ಅರ್ಥ ಆ ಜಡವಸ್ತುಗಳಲ್ಲಿ ನೇರವಾಗಿ ಆ ಕಾರ್ಯ ಆಗತ್ತೆ ಅಂತ ಅರ್ಥ ಅಲ್ಲ. ಹಾಗಾದರೆ ವಾಚಮರ್ಥೋನುಧಾವತಿ ಅಂದರೆ ಏನು? ಅರ್ಥ ಅಂದರೆ ಪರಮಾತ್ಮನೇ. ಅರ್ಥ ಅನರ್ಥ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಅರ್ಥ ಅಂತೂ ಕರೆದಿದ್ದಾರೆ, ಅನರ್ಥ ಅಂತೂ ಕರೆದಿದ್ದಾರೆ. ವಾಚಮರ್ಥೋನುಧಾವತಿ ಅಂದರೆ ಭಕ್ತರು, ಸಜ್ಜನರು, ಜ್ಞಾನಿಗಳು, ಮುನಿಗಳು ಮಾತನಾಡಿದರೆ ಆ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಅರ್ಥ, ಆ ಸರ್ವೋತ್ತಮನಾದ ಪರಮಾರ್ಥ, ಆ ಭಗವಂತನೇ ಓಡಿ ಬರ್ತಾನೆ. ನನ್ನ ಭಕ್ತ, ನನ್ನ ಶಿಷ್ಯ, ನನ್ನ ದಾಸ ಮಾತನಾಡಿದ್ದಾನೆ, ಅದನ್ನು ಸತ್ಯ ಮಾಡಬೇಕು ಅಂತ ವಾಚಂ ಅರ್ಥ ಅನುಧಾವತಿ. ಆ ಪರಮಾತ್ಮನೇ ಬಂದು ಅದನ್ನು ಸತ್ಯ ಮಾಡ್ತಾನೆ. ಇಂತಹ ಪ್ರಸಂಗಗಳನ್ನು ಅನೇಕ ಕೇಳಿದ್ದುಂಟು, ನೋಡಿದ್ದುಂಟು. ಹಾಗಾಗಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅನ್ನುವುದು ಇದು ಸಾರ್ವಕಾಲಿಕವಾದ ಸತ್ಯ. ಇದು ಒಂದು ಪ್ರಹ್ಲಾದರಾಜರ ಪ್ರಸಂಗದಲ್ಲಿ ಮಾತ್ರ ನಡೆದದ್ದು ಅಂತ ಹೇಳಿದರೆ ಆ ಭಗವಂತನ ಕಾರುಣ್ಯಕ್ಕೆ ನಾವು ಪೂರ್ಣವಾದಂತಹ ನ್ಯಾಯವನ್ನು ಒದಗಿಸಿದಂತೆ ಆಗೋದಿಲ್ಲ. ಇದು ಸಾರ್ವಕಾಲಿಕವಾಗಿದ್ದದ್ದು. ಇವತ್ತಿಗೂ ನೀವೇ ಭಕ್ತಿಯಿಂದ ಭಗವಂತನನ್ನು ಅತಿ ದೃಢ ವಿಶ್ವಾಸದಿಂದ ನಂಬಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸೇವೆಯನ್ನು ಮಾಡಿದಾಗ ಪರಮಾತ್ಮ ಅದನ್ನು ಈಡೇರಿಸ್ತಾನಲ್ಲ. ಇದನ್ನೇನಿದು? ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಅತ್ಯಲ್ಪ ಭಕ್ತಿಯಿಂದ ನಾವು ಮಾಡಿದ ಪ್ರಾರ್ಥನೆಯನ್ನೇ ದೇವರು ಈಡೇರಿಸ್ತಾನೆ ಅಂದರೆ ಎಷ್ಟು ಜನ ಹರಕೆ ಹೊತ್ತು ಸೇವೆಯನ್ನು ಮಾಡ್ತಾರೆ, ಬೇರೆ ಬೇರೆ ಗುರುಗಳಿಗೆ, ದೇವರಿಗೆ, ಕ್ಷೇತ್ರಗಳಲ್ಲಿ ಅಲ್ಲಲ್ಲಲ್ಲಿ ಅವರ ಕುಲದೇವರಿಗೆ. ಅದೆಲ್ಲ ಸತ್ಯವಾಗುತ್ತಲ್ಲ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಅಂತಹ ಆ ಭಗವಂತನ ಒಂದು ಮಹಾಕಾರುಣ್ಯವನ್ನು ಈ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದುಂಟು. ಜೊತೆಗೆ ನಮಗೆಲ್ಲ ಒಂದು ಭರವಸೆಯೂ ಇರಬೇಕು, ಭಯವೂ ಇರಬೇಕು. ದೇವರು ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡುವಂಥವನು ಎಲ್ಲ ಕಡೆಗಿದ್ದಾನೆ ಅಂತ. ಅಲ್ಲಿ ಇಬ್ಬರಿದ್ದಾರೆ. ಪ್ರಹ್ಲಾದರಾಜ ನಿಂತಿದ್ದಾನೆ ಕೈ ಜೋಡಿಸಿಕೊಂಡು, ಗದಾ ಹಿಡಿದುಕೊಂಡು, ಉಗ್ರವಾದ ರೂಪದಿಂದ ದ್ವೇಷ, ಅಸೂಯೆ, ಕೋಪ ಇವುಗಳೆಲ್ಲವನ್ನು ಕಾರತಾ ಹಿರಣ್ಯಕಶಿಪು ನಿಂತಿದ್ದಾನೆ. ಹಿರಣ್ಯಕಶಿಪುವಿಗೆ ಭಯಾನಕನಾಗಿ, ಉಗ್ರನಾಗಿ, ಕ್ರೂರನಾಗಿ, ಸಂಹಾರಕನಾಗಿ, ಮೃತ್ಯುವಾಗಿ ದರ್ಶನವನ್ನು ಕೊಟ್ಟಿದ್ದಾನೆ ನರಸಿಂಹ. ಪ್ರಹ್ಲಾದರಾಜನನ್ನು ಅತ್ಯಂತ ಪ್ರೀತಿಯಿಂದ, ಸೌಮ್ಯ ರೂಪದಿಂದ ತಂದೆಯಂತೆ ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆಯ ಮೇಲೆ ಕೈಯಾಡಿಸಿ ಅನುಗ್ರಹ ಮಾಡುವ ರೀತಿಯಲ್ಲಿ ಪ್ರಹ್ಲಾದರಾಜನಿಗೆ ಆ ನರಸಿಂಹದೇವರು ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಇದರಿಂದ ನಾವು ಹೇಗಿದ್ದೇವೆ ಹಾಗೆ ದೇವರು ನಮಗಿರ್ತಾನೆ. ಆದರೆ ಆ ದೇವರು ಎಂದೋ ಎಲ್ಲಿಯೋ ಯಾವಾಗೋ ಬರ್ತಾನೆ ಅಂತ ತಿಳ್ಕೋಬೇಡಿ. ಎಲ್ಲಿಯಾದರೂ ಯಾವಾಗಾದರೂ ಹೇಗಾದರೂ ಪ್ರಕಟ ಆಗ್ತಾನೆ. ಅವನಿಗ್ಯಾರು ತಂದೆ ಬೇಕಾಗಿಲ್ಲ, ತಾಯಿ ಬೇಕಾಗಿಲ್ಲ, ಇಲ್ಲವೇ ಇಲ್ಲ. ಅನಾದಿ ನಿತ್ಯ ಎಲ್ಲಿ ಬೇಕೋ ಅಲ್ಲಿ ಪ್ರಕಟನಾಗ್ತಾನೆ. ಸಾಮಾನ್ಯವಾಗಿ ಮನುಷ್ಯ ತನ್ನ ಮನೆಯಲ್ಲಿ ಯಾರಿಲ್ಲ, ನೋಡುವವರಿಲ್ಲ ಅನ್ನುವುದಕ್ಕೆ ತಪ್ಪು ಮಾಡ್ತಾನೆ. ಮನೆ ಅಂದಮೇಲೆ ಸ್ತಂಭಗಳಿದ್ದೇ ಇರ್ತವೆ. ಯಾರಿಲ್ಲದೇ ಇದ್ದರೂ ಸ್ತಂಭದಲ್ಲಿಯೇ ಭಗವಂತ ಪ್ರಕಟನಾಗಿ ನಿನಗೆ ಶಿಕ್ಷೆಯನ್ನು ಕೊಡ್ತಾನೆ ಎನ್ನುವಂತಹ ಎಚ್ಚರ ನೀಡುವ ರೀತಿಯಲ್ಲಿ ಸ್ತಂಭದಿಂದ ಪ್ರಕಟನಾಗಿದ್ದಾನೆ ಪರಮಾತ್ಮ ಉಗ್ರ ರೂಪದಿಂದ. ಸಾಧನೆಯನ್ನು ಮಾಡಬೇಕು. ಸ್ನಾನ, ಸಂಧ್ಯಾವಂದನ, ಜಪ, ಪಾರಾಯಣ, ದಾನ, ಧರ್ಮ, ಸತ್ಕಥೆಗಳನ್ನು ಮಾಡಬೇಕು ಅಂದರೂ ಮನೆಯಲ್ಲೇ ಮಾಡಬೇಕು. ನಾನು ಮನೆಯಲ್ಲಿ ಮಾಡಿದರೆ ಯಾರು ನೋಡೋರಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಪ್ರಹ್ಲಾದರಾಜನ ಸಾಧನೆಯನ್ನು ಸ್ತಂಭದಿಂದ ಪ್ರಕಟನಾಗಿ ನೋಡಿದಂತೆ ಭಗವಂತನು ನಿಮ್ಮ ಮನೆಯ ಸ್ತಂಭದಲ್ಲಿಯೇ ಇದ್ದು ಅದನ್ನು ಸ್ವೀಕಾರ ಮಾಡ್ತಾನೆ ಎನ್ನುವುದರ ಸೂಚನೆ. ಒಂದೇ ಒಂದು ಧೈರ್ಯ ಇರಲಿ, ಸ್ತಂಭ ಏನು ಒಡೆಯೋದಿಲ್ಲ, ಹಾಗೇ ಇದ್ದು ನೋಡ್ತಾನೆ. ಅಲ್ಲಿ ಒಳಗಿದ್ದ ದೇವರನ್ನು ಹೊರಗಿನವರು ನೋಡಬೇಕಾಗಿತ್ತು ಅನ್ನೋದಕ್ಕೆ ಒಡೆದು ಬಂದ.
ಈಗ ದೇವರು ನೀವು ಮಾಡುವ ಸಾಧನೆಯನ್ನು ನೋಡಬೇಕಾಗಿದೆ ಅಲ್ವೋ? ನೀವು ದೇವರನ್ನು ನೀವು ಅಂದರೆ ನಾವು ದೇವರನ್ನು ನೋಡುವಷ್ಟು ಪ್ರಹ್ಲಾದರಾಜನ ಯೋಗ್ಯತೆಯನ್ನು ಪಡೆದುಕೊಂಡಿಲ್ಲ. ಹಾಗಾದರೆ ನಾವು ಮಾಡುವ ಸಾಧನೆಯನ್ನು ದೇವರು ನೋಡಿದರೆ ಸಾಕು. ದೇವರು ನೋಡಿದ್ನ ಸಾಕಪ್ಪ, ಅಂತೂ ನಾವು ಮಾಡಿದ್ದು ಯಾರೂ ನೋಡಿಲ್ಲ ಅಂತ ಆಗಬಾರದು. ಅಪರೂಪಕ್ಕೆ ಅಪೂಪದಾನ ಮಾಡ್ತಾ ಇರ್ತಾರೆ. ಆ ಅಪರೂಪದ ಅಪೂಪದಾನ ಯಾರು ನೋಡದೇ ಇದ್ದರೆ ಏನು ಮಾಡೋದು? ಎಲ್ಲೋ ಒಂದು ಕಡೆಗೆ ಮಾಡಿಸ್ಬಿಡ್ತಾರಪ್ಪ. ಇಂಥ ದೊಡ್ಡ ಸ್ಟೇಜ್ ಮೇಲೆ ಮಾಡಿದರೆ ಚೆನ್ನಾಗಿರೋದು. ಬೇಡ, ಅಲ್ಲಿ ಸ್ತಂಭಗಳು ಉಂಟಲ್ವೋ, ನೀವೆಲ್ಲಿ ಮಾಡ್ತೀರಿ ಅಲ್ಲಿ ಸ್ತಂಭ ಇದೆಯೋ ಇಲ್ವೋ, ಅಲ್ಲಿ ದೇವರಿದ್ದಾನೆ. ಆ ಭಗವಂತ ನಿಮ್ಮನ್ನು ನೋಡಿದ್ದಾನೆ. ಇದೆಲ್ಲವನ್ನು ಸೂಚನೆ ಮಾಡಿದ್ದಾರೆ ವೇದವ್ಯಾಸದೇವರು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚ ಆತ್ಮನಃ. ಈ ಆತ್ಮನಃ ಎಂಬ ಶಬ್ದ ಏನಿದೆ ಈ ಅರ್ಥವನ್ನು ತಿಳಿಸಿಕೊಡ್ತದೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ ಅಂತ. ಹಾಗಾಗಿ ಆ ಭಗವಂತ ನಾವು ಮಾಡುವಂತಹ ಏನು ಸೇವೆಗಳಿವೆ, ನಾವು ಮಾಡುವ ಸಾಧನೆ ಇದೆ, ಅದೆಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾನೆ. ಯದಾದತ್ತೆ ಆತ್ಮ. ನಾವು ಮಾಡುವ ಸಾಧನೆಯನ್ನು ನೋಡುವುದಕ್ಕೆ ದೇವರು ಹತ್ತಿರ ಇಲ್ಲ, ಸುತ್ತಮುತ್ತ ಇಲ್ಲ, ಎಲ್ಲಿಯೋ ಇದ್ದಾನೆ, ಮುಟ್ಟತ್ತೋ ಇಲ್ಲವೋ ಸಂಶಯ ಬೇಡ. ಆತ್ಮನಃ ವ್ಯಾಪ್ತಿಂ. ಮಾಡುವ ಸೇವೆಯನ್ನೆಲ್ಲ ಆದತ್ತೇ ಇತಿ ಆತ್ಮ. ಸ್ವೀಕಾರ ಮಾಡಿ ಅನುಗ್ರಹ ಮಾಡುವ ಆತ್ಮನ ವ್ಯಾಪ್ತಿ ಎಲ್ಲ ಕಡೆಗಿದೆ ಅಂತ ತೋರಿಸುವುದಕ್ಕೆ ಸ್ತಂಭದಲ್ಲಿ ಬಂದ ಅಂತ. ಇನ್ನು ಹಿರಣ್ಯಕಶಿಪುವಿನಂತೆ, ಅರ್ಥಾತ್ ಅವನಲ್ಲಿರುವ ಅಸುರ, ಅವನಂತೆ ದುಷ್ಟವಾದ ಕಾರ್ಯಗಳನ್ನು ಮಾಡುವಂಥವರಿಗೆ ಎಲ್ಲಿದ್ದಾರೆ ದೇವರು, ಯಾರು ನೋಡ್ತಾರೆ ಅನ್ನುವಂತಹ ಭಯ ಇಲ್ಲದೆ ನಿರ್ಭೀತರಾಗಿರುವವರಿಗೆ ಎಚ್ಚ ಅತ್ತಿ ಇತಿ ಆತ್ಮ. ಸಂಹಾರ ಮಾಡುತ್ತಾನೆ, ಆದ್ದರಿಂದ ಆ ಪರಮಾತ್ಮನಿಗೆ ಆತ್ಮ ಅಂತ ಕರೀತಾರೆ. ಶ್ರೀಮದಾಚಾರ್ಯರು ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳುವಾಗ ಅತ್ತಿ ಇತಿ ಆತ್ಮ, ಸಂಹರತಿ ಇತಿ ಆತ್ಮ. ಜಗತ್ತನ್ನು ಸಂಹಾರ ಮಾಡುತ್ತಾನೆ ಎನ್ನುವುದಕ್ಕಾಗಿಯೂ ಪರಮಾತ್ಮನಿಗೆ ಆತ್ಮ ಅಂತಾರೆ. ಆತ್ಮನಃ ವ್ಯಾಪ್ತಿಂ ಅಖಿಲೇಶು ದರ್ಶಯಿತುಂ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಆ ಸಂಹಾರಕನಾದ ಉಗ್ರರಿಗೆ ಉಗ್ರನಾಗಿ, ಪಾಪಿಗಳಿಗೆ ಉಗ್ರನಾಗಿಯೂ ಇರುವ ಪರಮಾತ್ಮ ಎಲ್ಲ ಕಡೆಗಿದ್ದೇನೆ ಅಂತ ತೋರಿಸುವುದಕ್ಕೋಸ್ಕರವಾಗಿ ಭಗವಂತ ಪ್ರಕಟನಾಗಿದ್ದಾನೆ. ಹಾಗಾಗಿ ಸಜ್ಜನರಿಗೊಂದು ಭರವಸೆ, ದುರ್ಜನರಿಗೊಂದು ಭಯ, ಇದೆರಡನ್ನೂ ತೋರಿಸುವುದಕ್ಕೆ ಪರಮಾತ್ಮ ಸ್ತಂಭದಿಂದ ಪ್ರಕಟನಾಗಿದ್ದಾನೆ. ಮನೆಗೆ ಆಧಾರ ಸ್ತಂಭ, ಇಡೀ ಜಗತ್ತಿಗೆ ಆಧಾರನಾಗಿರುವಂಥವನು ಭಗವಂತ. ಮನೆಗೆ ಆಧಾರವಾದದ್ದು ಸ್ತಂಭ ಅಂತ ತಿಳಿಯಬೇಡಿ, ಹೆಸರಿಗೆ ಸ್ತಂಭ. ನಿಜವಾಗಿ ಆ ಮನೆ ನಿಂತಿದ್ದು ನನ್ನಿಂದಲೇ ಅಂತ ತೋರಿಸುವುದಕ್ಕೆ ಪರಮಾತ್ಮ ಸ್ತಂಭದಿಂದ ಪ್ರಕಟನಾದ. ಪ್ರಪಂಚದೊಳಗಿನ ಎಲ್ಲ ಮನೆಗಳು ನಿಂತದ್ದು ನನ್ನಿಂದ, ಇಡೀ ವಿಶ್ವ ನಿಂತದ್ದು ನನ್ನಿಂದ. ಐತಿರೇಯದಲ್ಲಿ ಪರಮಾತ್ಮ ಹೇಳ್ತಾನೆ, ಸೈದಂ ಸರ್ವಂ ಮಧ್ಯತೋ ದಧೇ ತಸ್ಮಾನ್ ಮಾಧ್ಯಮ ಇತ್ಯಾಚಕ್ಷತೆ ಮಾಧ್ಯಮ ಇತ್ಯಾಚಕ್ಷತೆ ಏತಮೇವ ಸಂತಂ ಅಂತ. ಇಡೀ ಜಗತ್ತಿನ ಮಧ್ಯದೊಳಗಿದ್ದು ಆ ಪರಮಾತ್ಮ ಜಗತ್ತನ್ನು ಧಾರಣ ಮಾಡಿದ್ದರಿಂದ ದೇವರನ್ನು ಮಾಧ್ಯಮ ಎಂಬುದಾಗಿ ಕರೀತಾರೆ ಅಂತ ಉಪನಿಷತ್ತು ವರ್ಣನೆ ಮಾಡುತ್ತದೆ. ಹಾಗಾಗಿ ಆ ಭಗವಂತ ಏಕಸ್ತಂಭ. ನಮ್ಮ ಇಡೀ ಜಗತ್ತು ಹೇಗೆ ನಿಂತಿದೆ ಅಂದರೆ ಒಂದೇ ಒಂದು ಸ್ತಂಭದ ಮೇಲೆ ನಿಂತಿದೆ. ಆ ಸ್ತಂಭನೇ ಭಗವಂತ. ಆ ಸ್ತಂಭದೊಳಗಿದ್ದು ಇಡೀ ಜಗತ್ತನ್ನು ಧಾರಣ ಮಾಡುವವನು ಪರಮಾತ್ಮ. ಆ ಸರ್ವಾಧಾರತ್ವವನ್ನು ಪರಮಾತ್ಮ ಅಲ್ಲಿ ತೋರಿಸಿಕೊಟ್ಟಿದ್ದಾನೆ. ಅಂತಹ ಆ ಭಗವಂತ. ಇನ್ನೊಂದು ಸ್ತಂಭ ಅಂದರೆ ಅಹಂಕಾರ. ನಾನು 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 ಅನೂಚಾನಮಾನಿ ಸ್ತಬ್ಧ ಏಯಾಯ ಅಂತ. ಸ್ತಂಭ ಅಂದರೆ ಅಹಂಕಾರ, ಸ್ತಬ್ಧ ಅಂದರೆ ಉನ್ಮತ್ತ. ದೇವರ ದರ್ಶನ ನಮಗೆ ಯಾವಾಗ ಅಂತ, ಯಾವಾಗ ಸ್ತಂಭ ಒಡೀತದೆ, ನಮ್ಮ ಅಹಂಕಾರ ಒಡೆದು ಹೋಗುತ್ತೆ. ನಾನಲ್ಲ, ನನ್ನದಲ್ಲ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ಶರಣಾಗತನಾದೆ ಅಂತ ಪರಮಾತ್ಮನಿಗೆ ಯಾವಾಗ ನಾವು ಶರಣ ಹೋಗ್ತೇವೋ ಆಗ ದೇವರು ದರ್ಶನ ಕೊಡ್ತಾನೆ ಎನ್ನುವುದರ ಸೂಚನೆ ಸ್ತಂಭ ಒಡೆದಾಗ ದೇವರು ಕಂಡ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತರೂಪಮುದ್ವಹಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಅಂತಹ ಲೋಕವಿಲಕ್ಷಣವಾದ ಭಗವಂತನ ಸ್ವರೂಪ. ತಾನು ಲೋಕವಿಲಕ್ಷಣನಾಗಿದ್ದೇನೆ, ಲೋಕೋತ್ತರನಾಗಿದ್ದೇನೆ.
ಯಾವ ಒಂದು ವರ್ಗಕ್ಕೆ ಗುಂಪಿಗೆ ಸೇರಿದವನಲ್ಲ, ಎಲ್ಲರ ಸರ್ವಾಕಾರನಾಗಿ ನಾನಿದ್ದೇನೆ ಎನ್ನುವುದನ್ನು ಪರಮಾತ್ಮ ತೋರಿಸ್ತಾನೆ. ಪುರುಷಾಕಾರವೂ ಇದೆ ದೇವರಿಗೆ, ಸರ್ವಾಕಾರವೂ ಪರಮಾತ್ಮನಿಗೆ ಇದೆ ಅನ್ನುವುದಕ್ಕೆ ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಆಕಾರಗಳನ್ನು ತೋರಿಸಿದ. ವಿಶೇಷವಾಗಿ 2 ನರಮೃಗಗಳ ಆಕಾರ ತೋರಿಸುವ ಮೂಲಕ ಭಗವಂತ ನನಗೆ ಒಂದು ಆಕಾರದ ನಿಯಮ ಇಲ್ಲ, ಸ್ವತಂತ್ರನಾಗಿದ್ದೇನೆ, ಎಲ್ಲ ಪ್ರಾಣಿಗಳಿಗೂ ಬಿಂಬರೂಪಿಯಾಗಿದ್ದೇನೆ ಎನ್ನುವುದನ್ನು ಈ ಮೂಲಕವಾಗಿ ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ. ಅಂತಹ 2ನೇದಾಗಿ ಶ್ರೀಮದಾಚಾರ್ಯರು ಹೇಳೋ ಹಾಗೆ ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ. ದುರಿತ ಅಂದರೆ ಪಾಪಗಳು, ಅದರಿಂದ ಬರೋ ವಿಘ್ನಗಳು, ಅವುಗಳೆಲ್ಲವನ್ನು ಪರಿಹಾರ ಮಾಡೋದಕ್ಕೆ ವಿಘ್ನಹಾನಿಸ್ತು ತದ್ಯುಗೇ ಅವತೀರ್ಣ ಹರೇರ್ಮೂರ್ತ್ಯ ತತ್ಪೂರ್ವಯುಗಜೇನವ ಅಂತ. ನಾವು ಮಾಡುವ ಕರ್ಮಗಳ ವಿಘ್ನಗಳ ಪರಿಹಾರ ಆಗಬೇಕು ಅಂದರೆ ಆ ಯುಗದಲ್ಲಿ ಅವತಾರ ಮಾಡಿದ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡಬೇಕು. ಕಲಿಯುಗದಲ್ಲಿ ಹುಟ್ಟಿದವರು ಏನು ಮಾಡಬೇಕು? ತ್ರಿಯುಗ ಹೂತಿ ಪರಮಾತ್ಮ 3 ಯುಗದಲ್ಲಿ ಅವತಾರ ಮಾಡ್ತಾನಲ್ಲ ಅಂದರೆ ತತ್ಪೂರ್ವಯುಗಜೇನವ ಅಂತ. ಪೂರ್ವಯುಗದಲ್ಲಿದ್ದ ಕೃಷ್ಣಾವತಾರದ ಉಪಾಸನೆಯನ್ನು ವಿಶೇಷವಾಗಿ ಕಲಿಯುಗದಲ್ಲಿದ್ದವರು ಮಾಡಬೇಕು ಅಂತ ಹೇಳ್ತಾ, ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ, ನರಸಿಂಹಾದಿ ರೂಪಗಳನ್ನು ಎಲ್ಲ ಸಂದರ್ಭಗಳಲ್ಲಿಯೂ ಎಲ್ಲ ಯುಗಗಳಲ್ಲಿಯೂ ದುರಿತಾದಿಗಳ ವಿಘ್ನಾದಿಗಳ ಪರಿಹಾರಕ್ಕಾಗಿ ನಾವು ಮಾಡಬೇಕು ಅಂತ. ಹಾಗಾದರೆ ನರಸಿಂಹ ರೂಪದ ಉಪಾಸನೆ ಮಾಡಿದರೆ ಏನಾಗತ್ತೆ? ಪಾಪಗಳ ಪರಿಹಾರ, ಅದರಿಂದ ವಿಘ್ನಗಳ ಪರಿಹಾರ. ವಿಘ್ನಗಳ ಪರಿಹಾರ ಆದರೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಸಂಕಲ್ಪ ಪೂರ್ಣ ಆಗತ್ತೆ. ಹಾಗಾದರೆ ನರಸಿಂಹಾವತಾರ ಆದದ್ದು ಯಾಕೆ? ಅಂದು ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡುವುದಕ್ಕೆ ಮಾತ್ರ ಅಲ್ಲ, ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ, ದುರಿತ ನಿವೃತ್ತಿಯಿಂದ ವಿಘ್ನ ನಿವೃತ್ತಿಯಾದರೆ ಯಾವುದೇ ಒಬ್ಬ ಭಕ್ತ ನಾನಿಂತಹ ಶುಭಕರ್ಮ ಮಾಡಬೇಕು ಅಂತಂದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ಅವನು ಅಂದ್ಕೊಂಡದ್ದು ಅವನು ಆಡಿದ್ದು ಸತ್ಯ ಮಾಡಿ ಅವನ ವಿಘ್ನಗಳನ್ನು ಪರಿಹಾರ ಮಾಡಿ ದುರಿತ ಪರಿಹಾರ ಮಾಡಿ ತ್ವರಿತದಲ್ಲಿ ಆ ಕಾರ್ಯ ಆಗುವುದಕ್ಕೆ ತ್ವರಿತಾಲಯದಲ್ಲಿ ಸನ್ನಿಹಿತನಾದಂತಹ ನರಸಿಂಹರೂಪಿಯಾದ ಪರಮಾತ್ಮ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ತನ್ನ ಎಲ್ಲ ಭಕ್ತರು ಆಡಿದ ಮಾತನ್ನು ಸತ್ಯ ಮಾಡುವುದಕ್ಕೆ ಅವತಾರ ಮಾಡಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರ ವಾಕ್ಯದ ಬೆಳಕಿನಲ್ಲಿ ಈ ವಾಕ್ಯಕ್ಕೆ ನಾವು ಅಭಿಪ್ರಾಯವನ್ನು ತಿಳಿಯಬಹುದು. ನಮ್ಮ ಮನಸ್ಸಿನಲ್ಲಿದೆ ಹೀಗಿದೆ ಹಾಗಿದೆ ಅಂತ ಅನ್ನೋದು ಅವನಿಗೆ ಗೊತ್ತಾಗತ್ತೆ ಹೇಗೆ? ವ್ಯಾಪ್ತಿಂಚ ಭೂತೇಶ್ವಖಿಲೇಶು ಚಾತ್ಮನಃ, ಆ ಪ್ರಹ್ಲಾದರಾಜರ ಆಡಿದ್ದು ಅವರ ಮನಸ್ಸಿನಲ್ಲಿ ಇದ್ದದ್ದು ಎಲ್ಲವೂ ಭಗವಂತನಿಗೆ ಗೊತ್ತಾಗಿದೆ ಎನ್ನುವುದಕ್ಕಾಗಿಯೇ ಪರಮಾತ್ಮ ಪ್ರಕಟನಾದ ಸರ್ವಜ್ಞ ಶಿಖಾಮಣಿ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಇಲ್ಲಿ ವ್ಯಾಪ್ತಿ ಅಂತನ್ನೋ ಶಬ್ದಕ್ಕೆ ಎಲ್ಲ ಕಡೆಗೆ ದೇವರು ಇದ್ದಾನೆ ಅನ್ನೋದಂತೂ ಒಂದರ್ಥ. ಇನ್ನೊಂದು ವ್ಯಾಪ್ತಿ ಅಂದರೆ ಆ ಭಗವಂತನ ಸ್ವರೂಪಭೂತವಾದ ಜ್ಞಾನಕ್ಕೆ ಎಲ್ಲವೂ ವಿಷಯವಾಗಿದೆ ಅಂತ. ವ್ಯಾಪ್ತಿ ಎನ್ನುವ ಶಬ್ದಕ್ಕೆ ವಿಷಯೀಕರಣ ಅಂತ ಅರ್ಥ. ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಕಾರ್ಯಂ ನಹಿ ಕ್ರಿಯಾವ್ಯಾಪ್ಯಂ ನಿಷಿದ್ಧಸ್ಯ ಸಮತ್ವತಃ ಅನ್ನುವ ಅನುವ್ಯಾಖ್ಯಾನದಲ್ಲಿ ಕ್ರಿಯಾವ್ಯಾಪ್ಯಂ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಲ್ಲಿರುವ ವ್ಯಾಪ್ಯ ಅನ್ನುವ ಶಬ್ದಕ್ಕೆ ವಿಷಯ ಅಂತ ಅರ್ಥ. ಕರ್ತು ಈಪ್ಸಿತತಮಂ ಕರ್ಮ ಕ್ರಿಯೆಯ ಆಪ್ತುಂ ಇಷ್ಟತಮಂ ಕರ್ಮ ಅಂತ ಹೇಳಿದ್ದಾರೆ. ಹಾಗಾಗಿ ವ್ಯಾಪ್ಯ ವಿಶೇಷೇಣ ಆಪ್ಯವಾದದ್ದು ಅಂದರೆ ಈಪ್ಸಿತತಮವಾದದ್ದು ವಿಷಯವಾದದ್ದು ಅಂತ. ಹಾಗಾದರೆ ವ್ಯಾಪ್ತಿ ಎನ್ನುವ ಶಬ್ದಕ್ಕೆ ಆ ವಿಷಯೀಕರಣ ಮಾಡೋದು ಅಂತ, ಆ ವಿಷಯವನ್ನು ವಿಷಯೀಕರಿಸುವ ವ್ಯಾಪನ ಮಾಡುವಂಥದ್ದು. ಭಗವಂತನ ಸ್ವರೂಪಭೂತವಾದ ಜ್ಞಾನದಿಂದಲೇ ಆತ್ಮನಃ ಅಖಿಲೇಶು ಭೂತೇಶು ವ್ಯಾಪ್ತಿಂ, ಸರ್ವಭೂತ ವಿಷಯಕವಾದಂತಹ ಏನು ಒಂದು ವಿಷಯೀಕರಣ ಸಾಮರ್ಥ್ಯ ಭಗವಂತನಿಗಿದೆ. ಅಂದರೆ ನಮಗಾದರೆ ನಾವು ಬೇರೆ, ನಮ್ಮ ಜ್ಞಾನ ಬೇರೆ, ಮಾನಸವಾದ ಜ್ಞಾನ. ದೇವರು ಹಾಗಲ್ಲ, ಅವನಿಗೆ ಸ್ವರೂಪಭೂತವಾದ ಜ್ಞಾನ, ಜ್ಞಾನಸ್ವರೂಪ. ಹಾಗಾಗಿ ಆ ಭಗವಂತನೇ ತಾನು ಜ್ಞಾನಸ್ವರೂಪನಾಗಿ ಎಲ್ಲವನ್ನೂ ವಿಷಯೀಕರಣ ಮಾಡುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಯಾವುದೇ ಭಕ್ತನ ಮನಸ್ಸಿನಲ್ಲಿ ಏನೇ ಮೂಡಿ ಬಂದರೂ ಅದನ್ನು ಪರಮಾತ್ಮ ತಾನು ತಿಳಿದು ಅದನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಅನುಗ್ರಹವನ್ನು ಮಾಡ್ತಾನೆ ಎನ್ನುವ ದೃಷ್ಟಿಯಲ್ಲಿಯೂ ಕೂಡ ಆ ಅನುವ್ಯಾಖ್ಯಾನದ ಬೆಳಕಿನಲ್ಲಿ
ವ್ಯಾಪ್ತಿಂಚ ಭೂತೇಷ್ವಖಿಲೇಶು ಚಾತ್ಮನಃ ಅಂದರೆ ಸರ್ವಜ್ಞನಾಗಿದ್ದಾನೆ ಪರಮಾತ್ಮ ಅನ್ನುವುದಕ್ಕಾಗಿ ನಾವು ಬಾಯಿ ಬಿಟ್ಟು ಹೇಳಬೇಕು ಆಗಿಲ್ಲ, ಕೇಳಬೇಕು ಆಗಿಲ್ಲ. ದೇವರಲ್ಲಿ ಭಕ್ತಿ ಮಾಡಿದರೆ ಸಾಕು, ನಾವು ಅಂದ್ಕೊಂಡದ್ದನ್ನು ಸರ್ವಜ್ಞನಾದ ಭಗವಂತ ಸತ್ಯ ಮಾಡುತ್ತಾನೆ ಎನ್ನುವುದನ್ನು ಈ ಮಾತಿನಿಂದ ನಾವು ತಿಳಿದುಕೊಳ್ಳಬಹುದು. ಅಂತಹ ಆ ಭಗವಂತನ ಅದ್ಭುತವಾದ ಅಪಾರವಾದ ಕಾರುಣ್ಯ. ಪರಮಾತ್ಮ ಸ್ವಲ್ಪ ಹೊತ್ತು ಹಿರಣ್ಯಕಶಿಪುವಿನ ಜೊತೆಗೆ ಕ್ರೀಡೆಯನ್ನು ಮಾಡಿ ಅವನನ್ನು ಸಂಹಾರ ಮಾಡಿದ್ದಾನೆ. ಆ ಉಗ್ರವಾದಂತಹ ರೂಪದ ಶಾಂತಿಯನ್ನು ಮಾಡುವುದಕ್ಕೆ, ಉಪಶಮನ ಮಾಡುವುದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಲಕ್ಷ್ಮೀದೇವಿಗೆ ಮುಂದೆ ಹೋಗು ಅಂದರೆ ನಾನು ನೋಡಲೇ ಇಲ್ಲ ಇಂಥ ರೂಪ, ನನಗೂ ಭಯ ಆಗ್ತದೆ ಎಂದ್ಲು. ಅದೃಷ್ಟಾಶ್ರುತ ರೂಪತ್ವಾತ್ ಸಾ ನೋಪೇಯಾಯ ಶಂಕಿತ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಪರಮಾತ್ಮನ ಅನಂತ ರೂಪಗಳನ್ನು ನಿತ್ಯ ನಿರಂತರದಲ್ಲಿ ಉಪಾಸನೆ ಮಾಡುವಂತಹ ಮಹಾನುಭಾವಳು ಮಹಾಲಕ್ಷ್ಮೀದೇವಿ. ಅವಳಿಗೆ ಗೊತ್ತಿಲ್ಲದೇ ಇಲ್ಲ, ಅವಳಿಗೆ ಗೊತ್ತಿಲ್ಲದ ಅನಂತ ರೂಪ ಗುಣಗಳು ಭಗವಂತನಿಗಿವೆ. ಆದರೆ ಈ ಎಲ್ಲ ರೂಪಗಳನ್ನು, ಪ್ರಸಿದ್ಧವಾದ ಎಲ್ಲ ರೂಪಗಳನ್ನು, ಬ್ರಹ್ಮಾದಿ ದೇವತೆಗಳಿಗೂ ಗೊತ್ತಿಲ್ಲದ ಅನಂತ ರೂಪಗಳನ್ನು ನಿತ್ಯದಲ್ಲಿ ದರ್ಶನ ಮಾಡುವ ಆ ಮಹಾಲಕ್ಷ್ಮೀ ದೇವಿಗೆ ಈ ನರಸಿಂಹದೇವರ ರೂಪದ ದರ್ಶನ ಇಲ್ಲ ಅಂತ ಸರ್ವಥಾ ತಿಳಿಯಬಾರದು. ಇನ್ನುಳಿದವರ ದೃಷ್ಟಿಯಲ್ಲಿ ಅದೃಷ್ಟ, ಆಶ್ರಿತ, ಅದ್ಭುತ ಅಂತಹ ಈ ರೂಪವನ್ನು ತಾನು ಆ ಸಂದರ್ಭದಲ್ಲಿ ಹತ್ತಿರ ಹೋಗದೆ ಇರುವುದಕ್ಕೆ ಕಾರಣ ಪ್ರಹ್ಲಾದರಾಜರಿಗೆ ಒಂದು ವಿಶೇಷವಾದಂತಹ ಕೀರ್ತಿಯನ್ನು ಕೊಡಬೇಕು, ಅನುಗ್ರಹವನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ. ಹಾಗೆ ಸಾಮಾನ್ಯವಾಗಿ ಬಹಳ ದೊಡ್ಡ ಒಬ್ಬ ಸಂಗೀತಗಾರ ಇದ್ದರೆ, ಸಾಮಾನ್ಯ ಸಂಗೀತಗಾರ ಅವನ ಮುಂದೆ ಬೆಳಕಿಗೆ ಬರೋದಿಲ್ಲ. ಸೂರ್ಯನ ಬೆಳಕಿದ್ದರೆ ನಕ್ಷತ್ರಗಳು ಕಾಣೋದೇ ಇಲ್ಲ. ಹಾಗೆ ಬಹಳ ದೊಡ್ಡ ವಿದ್ವಾಂಸರ ಎದುರಿಗೆ ಸಾಮಾನ್ಯರು, ಹೀಗೆಲ್ಲ ಇರುತ್ತೆ. ಹಾಗಾದರೆ ಏನು ಮಾಡಬೇಕು? ಹಿಂದೆ ಹೀಗೆ ಕೆಲವರು ಹೇಳ್ತಾ ಇದ್ರು ಅಂತ ಕೇಳಿದ್ದೇವೆ. ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಕೆಲವು ದೊಡ್ಡ ದೊಡ್ಡ ವಿದ್ವಾಂಸರು ಬೇಕಾದಷ್ಟು ಜನ ಇದ್ದರು. ಕೆಲವರು ಅಷ್ಟು ಹೆಚ್ಚು ಅಧ್ಯಯನ ಮಾಡದೆ ಆಚೆ ಈಚೆ ಓಡಾಡ್ತಾ ಇದ್ದ ಎಲ್ಲ ಮಕ್ಕಳನ್ನು ಕರೆದು, ಏನಪ್ಪ ನೀವು ವ್ಯರ್ಥ ಸಮಯ ಹಾಳು ಮಾಡ್ತಾ ಇದ್ದೀರಿ, ಅಧ್ಯಯನ ಮಾಡಬೇಕು. ಅವರೆಲ್ಲ ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದಾರೆ. ಅದು ಹಾಗಿರುವಾಗ ನೀವು ಹೀಗೆ ಇದ್ದರೆ ಮುಂದೆ ಗತಿ ಏನು ಅಂತ ಅವ್ರು ಹೇಳಿದ್ರಂತೆ. ಅವ್ರು ಇರಲಿ, ಎಷ್ಟು ದಿವಸ ಇರ್ತಾರೆ ಇರಲಿ, ಅವ್ರು ಹೋದ ಮೇಲಂತೂ ನಾವೇ ವಿದ್ವಾಂಸರಲ್ಲ ಮುಂದೆ ಅಂತ. ಇದಲ್ಲ, ಇದು ಸಾಧನೆಯ ಕ್ರಮ ಅಲ್ಲ, ಆ ರೀತಿ ಮಾಡೋದಲ್ಲ. ಆದರೆ ಕಲ್ಪನೆ ಮಾಡಿಕೊಳ್ಳಿ, ದೇವತೆಗಳ ದೃಷ್ಟಿಯಲ್ಲಿ ನಾವು ಅಂದ್ಕೊಂಡ್ರೆ ಇಲ್ಲಿ ಹೋಗೋ ಪ್ರಶ್ನೆಯೇ ಇಲ್ಲ. ದೇವತೆಗಳಿದ್ದೇ ಇರ್ತಾರೆ. ನಾವೆಲ್ಲ ಹೋದ ಮೇಲೆ ಅವರು ಹೋಗೋದು ಬ್ರಹ್ಮದೇವರ ಜೊತೆಗೆ ಕೊನೆಗೆ. ಹಾಗಾದರೆ ಯಾವಾಗ ಉಳಿದವರ ಪ್ರಕಾಶ? ಯಾವ ಭಕ್ತರಿಗೂ ಜಗತ್ತಿನಲ್ಲಿ ಪ್ರಕಾಶ ಇಲ್ಲ. ಯಾವ ಋಷಿ ಇಲ್ಲ, ಯಾವ ಮುನಿ ಇಲ್ಲ, ಯಾವ ಸಣ್ಣ ದೇವತೆ ಇಲ್ಲ, ಮಾನವರಂತೂ ಲೆಕ್ಕಕ್ಕೇ ಇಲ್ಲ. ಹಾಗಾಗಿಲ್ಲ ವ್ಯವಸ್ಥೆ. ಮಹಾ ಅನಂತಾನಂತ ಜ್ಞಾನಾದಿಗಳನ್ನು ಪಡೆದುಕೊಂಡ ಮಹಾನುಭಾವರು ಕೂಡ ಅಲ್ಪ ಸ್ವಲ್ಪ ಜ್ಞಾನವನ್ನು, ಭಕ್ತಿಯನ್ನು ಪಡೆದುಕೊಂಡವರಿಗೂ ಸ್ಥಾನವನ್ನು, ಮಾನವನ್ನು ಕಲ್ಪಿಸಿಕೊಟ್ಟು ಅವರನ್ನು ಮುಂದೆ ತಂದು, ತಾವು ಬಹಳ ದೊಡ್ಡ ಸ್ಥಾನದಲ್ಲಿದ್ದರೂ ಹಿಂದೆ ನಿಂತು ಅವರನ್ನು ಮುಂದೆ ಮಾಡಿ ಅವರನ್ನು ಮೇಲೆತ್ತಿದ್ದಾರೆ ಎನ್ನುವುದಕ್ಕೆ ಇವತ್ತು ಇಡೀ ಜಗತ್ತಿನಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜ್ಞಾನಿಗಳು, ಭಕ್ತರು ಅಂದಿನಿಂದ ಇಂದಿನೆಯವರೆಗೆ ನಡೆದು ಬಂದಿದ್ದಾರೆ. ಇಲ್ಲ ಅಂದರೆ ಒಂದು ಸೂರ್ಯನ ಮುಂದೆ ಯಾವ ನಕ್ಷತ್ರಗಳು ಕಾಣದೇ ಇರೋ ಹಾಗೆ ಒಬ್ಬ ಲಕ್ಷ್ಮೀ ಸಾಕು. ದೇವರನ್ನು ಬಿಟ್ಬಿಡಿ, ಒಬ್ಬ ಲಕ್ಷ್ಮೀ ಸಾಕು, ಒಬ್ಬ ಬ್ರಹ್ಮದೇವರು ಸಾಕು, ಒಬ್ಬ ರುದ್ರದೇವರು ಸಾಕು. ಯಾವ ಪ್ರಕಾಶವೂ ಹೊರಗೆ ಬರೋ ಹಾಗಿಲ್ಲ. ಹಾಗಾಗಬಾರದು ಅನ್ನುವುದೇ ದೇವರ ವ್ಯವಸ್ಥೆ. ಅಮಾನಿ ಮಾನದೋ ಮಾನ್ಯ, ಮಾನವನ್ನು ಕೊಡಬೇಕು ಅನ್ನೋದೇ ಭಗವಂತನ ಸಂಕಲ್ಪ. ಮಾನನ್ ದದಾತಿ ಮಾನನ್ ದಾಪಯತಿ ಚ, ತಾನೂ ಮಾನವನ್ನು ಕೊಡ್ತಾನೆ ಅನ್ನೋದಕ್ಕೆ ಎಲ್ಲರಿಗೂ ಮಾನ ಇದೆ. ಇಲ್ಲಾಂದರೆ ಯಾವ ತಂದೆ ಯಾವ ತಾಯಿಗೆ ಏನು ಬೆಲೆ? ನೇರವಾಗಿ ದೇವರು ತಾನೇ ಪಟಾಪಟ ಮಕ್ಕಳನ್ನು ಹುಟ್ಟಿಸ್ತಾ ಇದ್ದ ಅಂದರೆ ತಂದೆ ಇಲ್ಲ, ತಾಯಿ ಇಲ್ಲ. ಮಾನದ ತಂದೆಗೊಂದು ಮಾನ ಕೊಟ್ಟ, ತಾಯಿಗೆ ಮಾನ ಕೊಟ್ಟ, ತಾನೇ ನೇರವಾಗಿ ಉಪದೇಶ ಮಾಡಲಿಲ್ಲ. ಗುರುಷುಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೆ, ಗುರುಗಳಿಗೆ ಮಾನ ಕೊಟ್ಟ. ಮಾನನ್ ದಾಪಯತಿ, ಉಳಿದವರಿಂದಲೂ ಮಾನ ಕೊಡಿಸ್ತಾನೆ. ಆ ದೃಷ್ಟಿಯಲ್ಲಿ ಮಹಾಲಕ್ಷ್ಮೀ ದೇವಿ ಪ್ರಹ್ಲಾದರಾಜರಿಗೆ ಮಾನವನ್ನು ಕೊಡಬೇಕು, ಅವರಿಗೊಂದು ಸ್ಥಾನವನ್ನು ಕಲ್ಪಿಸಿಕೊಡಬೇಕು ಅಂತ ನಾಟಕ ಮಾಡಿದ್ದಷ್ಟೇ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಹಾಗೆ
ಎಲ್ಲರೂ ಪರಮಾತ್ಮನ ಮಹಾಭಕ್ತರು. ಆಗ ಪ್ರಹ್ಲಾದರಾಜರು ಒಂದು ದೊಡ್ಡ ಗುಣ ಅಂದರೆ ಅದನ್ನು ಅರ್ಥ ಮಾಡಿಕೊಂಡರು ಪ್ರಹ್ಲಾದರಾಜರು. ನಾನೇ ದೊಡ್ಡವನು ಅಂತ ಅವರಿಗೇನು ಅಹಂಕಾರ ಬರಲಿಲ್ಲ. ಇವರೆಲ್ಲ ನನ್ನ ಮೇಲೆ ಕೃಪೆ ಮಾಡಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿ ಅವರಂತಾರೆ, ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಎಂಥೆಂತಹ ಜ್ಞಾನಿಗಳು, ಸರ್ವಜ್ಞ ಶಿಖಾಮಣಿಗಳು, ದೇವಾಧಿದೇವತೆಗಳು, ಅವರೇ ಆ ಪರಮಾತ್ಮನ ಗುಣಗಳನ್ನು ಪೂರ್ಣವಾಗಿ ವರ್ಣನೆ ಮಾಡಿ ಸಂತೋಷಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ, ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ನನ್ನಂತಹ ಅಲ್ಪ ಅಸುರಜಾತಿಯಲ್ಲಿ ಹುಟ್ಟಿದವನು ನಾನೇನು ಆ ಪರಮಾತ್ಮನ ಸ್ತೋತ್ರ ಮಾಡುವುದಕ್ಕೆ ಸಾಧ್ಯ? ದೇವರ ಕಾರುಣ್ಯ ಅಷ್ಟೇ. ಆ ಪರಮಾತ್ಮ ಭಕ್ತಿಗೆ ಮೆಚ್ಚುವವನು, ಯಾವುದೇ ಇನ್ನುಳಿದ ಆಡಂಬರಗಳಿಗೆ ಮೆಚ್ಚುವವನಲ್ಲ. ಅಲ್ಪ ಭಕ್ತಿ ಆ ಪರಮಾತ್ಮನ ಕೃಪೆಯಿಂದ ನನ್ನಲ್ಲಿ ಬಂದಿದೆ ಅನ್ನೋದಕ್ಕಾಗಿ ನನಗೆ ಒಂದು ಸ್ಥಾನವನ್ನು ಕೊಟ್ಟು ಇವರು ಮುಂದೆ ಮಾಡಿದ್ದಾರೆ, ನೀನು ಅನುಗ್ರಹವನ್ನು ಮಾಡು ಅಂತ ಹೇಳ್ತಾನೆ ಪರಮಾತ್ಮ. ವಿಪ್ರಾದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂಬರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. 12 ಗುಣಗಳು ಮಹಾಭಾರತದಲ್ಲಿ ಹೇಳಿದ್ದಾರೆ. 12 ಗುಣಗಳು. ಜ್ಞಾನಂಚ ಸತ್ಯಂಚ ದಮಶ್ಚಮಶ್ಚ ಹ್ಯಮಾತ್ಸರ್ಯಂ ಹ್ರೀಸ್ತಿತಿಕ್ಷಾನಸೂಯ ದಾನಂಚ ಯಜ್ಞಶ್ಚ ತಪಶ್ರುತಂಚ ಮಹಾವ್ರತಾದ್ವಾದಶ ಬ್ರಾಹ್ಮಣಸ್ಯ. 12 ವ್ರತಗಳು: ಜ್ಞಾನ, ಸತ್ಯ, ದಮ ಇಂದ್ರಿಯ ನಿಗ್ರಹ, ಶಮ ಭಗವನ್ನಿಷ್ಠವಾದ ಬುದ್ಧಿ, ಅಮಾತ್ಸರ್ಯ ಇನ್ನೊಬ್ಬರನ್ನು ನೋಡಿ ಮಾತ್ಸರ್ಯ ಪಡಬಾರದು, ಸಹನಶೀಲತೆ ಇರಬೇಕು, ತಪ್ಪು ಕೆಲಸ ಮಾಡುವುದಕ್ಕೆ ನಾಚಿಕೆ ಇರಬೇಕು, ಹ್ರೀಹಿ ತಿತಿಕ್ಷ ಅನಸೂಯ, ದಾನ ಮಾಡಬೇಕು, ಯಜ್ಞ ಮಾಡಬೇಕು, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಈ ಎಲ್ಲ ಸದ್ಗುಣಗಳು ಒಬ್ಬ ಯೋಗ್ಯನಾದ ಬ್ರಾಹ್ಮಣ ಅಂತಾದರೆ ಇಷ್ಟನ್ನು ಪಡೆದುಕೊಳ್ಳಲೇಬೇಕು ಅಂತ ಮಹಾಭಾರತ ಹೇಳುತ್ತದೆ. ಪ್ರಹ್ಲಾದರಾಜನಂತಾರೆ, ಆ ಮಹಾಭಾರತೋಕ್ತವಾದ 12 ಗುಣಗಳಿದ್ದರೂ ಕೂಡ ವಿಷ್ಣು ಭಕ್ತಿ ಇರಲಿಲ್ಲ ಅಂತಾದರೆ, ಇನ್ನೊಬ್ಬ ಈ ಯಾವ ಗುಣಗಳೂ ಇಲ್ಲ ಆದರೆ ವಿಷ್ಣು ಭಕ್ತಿ ಇದೆ ಅಂತಹ ಒಬ್ಬ ಶ್ವಪಚನಾಗಿದ್ದರೂ ಕೂಡ ಅವನೇ ಉತ್ತಮ ಅಂತ ಹೇಳ್ತಾರೆ. ಇದರ ತಾತ್ಪರ್ಯ ವಿಷ್ಣು ಭಕ್ತಿ ಇದು ಬಹಳ ಶ್ರೇಷ್ಠವಾದಂತಹ ಗುಣ. ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಈ 12 ಗುಣಗಳಿದ್ದವನಿಗೆ ವಿಷ್ಣು ಭಕ್ತಿ ಇದ್ದೇ ಇರುತ್ತದೆ. ಶಾಸ್ತ್ರಗಳ ಅಧ್ಯಯನ, ಇಂದ್ರಿಯ ನಿಗ್ರಹ, ಅಮಾತ್ಸರ್ಯ, ಯಾವಾಗಲೂ ಭಗವಂತನ ಚಿಂತನ, ಶಮ, ಇಷ್ಟೆಲ್ಲ ಇದ್ದ ಮೇಲೆ ಅವನಿಗೆ ಭಕ್ತಿ ಇರೋದೇ ಇಲ್ಲ, ಭಕ್ತಿ ಇದ್ದೇ ಇರುತ್ತೆ. ಹಾಗಾದರೆ ಪ್ರಹ್ಲಾದರಾಜರ ಈ ಮಾತಿನ ತಾತ್ಪರ್ಯವೇನು ಅಂದರೆ, ಭಕ್ತಿ ಶ್ರೇಷ್ಠ ಅಂತ ಹೇಳುವುದರಲ್ಲಿ ತಾತ್ಪರ್ಯವೇ ಹೊರತು ಇಷ್ಟೆಲ್ಲ ಗುಣಗಳಿದ್ದು ಭಕ್ತಿ ಇಲ್ಲದೇ ಇದ್ದವರು ಬಹಳ ಜನ ಇದ್ದಾರೆ, ಅವರೆಲ್ಲ ಅಯೋಗ್ಯರು ಅಂತ ಹೇಳುವುದರಲ್ಲಿ ಪ್ರಹ್ಲಾದರಾಜರ ತಾತ್ಪರ್ಯ ಇಲ್ಲ. ಇಂತಹ ಸದ್ಗುಣಗಳಲ್ಲಿ ಭಕ್ತಿ ಇದು ಶ್ರೇಷ್ಠವಾದದ್ದು ಅಂತ ಹೇಳುವುದಷ್ಟೇ ಅವರ ಅಭಿಪ್ರಾಯ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹಾಗಾಗಿ ಏನೇ ಜ್ಞಾನ ಪಡೆದುಕೊಂಡರು, ಎಷ್ಟೇ ದಾನ ಮಾಡಿದರು, ಎಷ್ಟೇ ವೈರಾಗ್ಯ ಇದ್ದರೂ ಕೂಡ ವಿಷ್ಣು ಭಕ್ತಿ ಎನ್ನುವುದು ಇಲ್ಲದೇ ಇದ್ದರೆ ಪ್ರಯೋಜನ ಇಲ್ಲ. ವಿಷ್ಣು ಭಕ್ತಿ ಬಹಳ ಮುಖ್ಯವಾದದ್ದು. ಏನು ಮಾಡಿದರು? ನೀವೆಲ್ಲ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತೀರಾ, ಅಧ್ಯಯನ ಮಾಡ್ತೀರಿ. ಎಷ್ಟೋ ಜನ ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯಗಳನ್ನು ಓದಿ ಪರೀಕ್ಷೆಗಳನ್ನು ಕಟ್ಟಿ ಅತೀ ಉತ್ತಮವಾದ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಪಡೆದು ಒಳ್ಳೆಯ ಬಹುಮಾನಗಳನ್ನು ಪಡಿತೀರಾ. ಇದೆಲ್ಲ ಸಂತೋಷದ ಸಂಗತಿ, ಆದರೆ ಇದು ಪರಿಪೂರ್ಣತೆ ಅಲ್ಲ. ಯಾವಾಗ ಭಕ್ತಿ ಬರುತ್ತೆ, ಆ ಭಗವಂತನನ್ನು ಸ್ಮರಣೆ ಮಾಡಿದಾಗ ಮನಸ್ಸಿನಲ್ಲಿ ಆ ಪ್ರೀತಿ ಉಕ್ಕೇರುತ್ತದೆ, ಮನಸ್ಸು ಪೂರ್ಣ ಒದ್ದೆ ಆಗುತ್ತೆ ಆ ಭಕ್ತಿಯಿಂದ. ಆಗ ಮಾಡಿದ್ದು ಎಲ್ಲವೂ ಸಾರ್ಥಕ. ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕಾ ವಿಮುಕ್ತಯೇ. ಅದು ಪ್ರಹ್ಲಾದರಾಜರ ಮಾತಿನ ತಾತ್ಪರ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಅನೇಕ ಸ್ತೋತ್ರಗಳನ್ನು ಮಾಡುತ್ತಾರೆ. ಇದು ಬೇಡ
ಈ ಸಂಸಾರದ ಸಹವಾಸವೇ ಬೇಡ ಅಂತಾರೆ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವದಾಸ್ಯ ಯೋಗಂ. ಪ್ರಿಯವಾದದ್ದರ ವಿಯೋಗವಾಗ್ತದೆ, ಅಪ್ರಿಯವಾದದ್ದೇ ಬರ್ತದೆ. ನಮಗೇನು ಬೇಕೋ ಅದು ಸಿಗೋದಿಲ್ಲ, ಬೇಡಾದದ್ದು ಸಿಗತ್ತೆ. ಇದು ಸಂಸಾರದಲ್ಲಿರುವ ಪರಿಸ್ಥಿತಿ. ನಮಗಾಗಿರುವ ದುಃಖವನ್ನು ಪರಿಹಾರ ಮಾಡೋದಕ್ಕೆ ಅಂತ ಏನೋ ಉಪಾಯ ಮಾಡೋದಕ್ಕೆ ಹೋಗ್ತೇವೆ, ಅದು ಇನ್ನೂ ಹೆಚ್ಚು ದುಃಖವನ್ನೇ ಕೊಡ್ತದೆ. ದುಃಖಕ್ಕೆ ಔಷಧ ಅಂತ ನಾವು ಯಾವುದನ್ನು ತಿಳಿದಿರ್ತೇವೆ, ಅದು ಇನ್ನಷ್ಟು ಹೆಚ್ಚು ದುಃಖವನ್ನೇ ಕೊಡುವಂತಹ ದುಃಖ ಸಾಧನವಾಗಿ ಪರಿಣಮಿಸ್ತದೆ. ಇಂತಹ ಈ ಸಂಸಾರದಲ್ಲಿ ನಾವು ಆಸಕ್ತರಾಗಿ ಒದ್ದಾಡ್ತೇವೆ. ಇಂತಹ ಸಂಸಾರದಿಂದ ಉದ್ಧಾರ ಆಗಬೇಕಾದರೆ ನಿನ್ನ ದಾಸ್ಯವನ್ನು ನಾವು ಪಡೆಯುವುದೇ ಒಂದು ಉತ್ತಮ ಉಪಾಯ. ನಿನ್ನ ದಾಸ್ಯವನ್ನು ನಾವು ಅನುಸಂಧಾನದಲ್ಲಿ ಇಟ್ಟುಕೊಂಡ್ರೆ, ನೀನು ಸ್ವಾಮಿ ನಾವು ದಾಸರು ಅಂತ ನಾವು ಚಿಂತನೆ ಮಾಡ್ತಾ ಇದ್ದರೆ, ಅದು ಮಾತ್ರ ಯಾವ ದುಃಖವನ್ನೂ ಕೊಡೋದಿಲ್ಲ. ಎಲ್ಲ ದುಃಖಗಳನ್ನು ಪರಿಹರಿಸುವ, ದುಃಖಗಳಿಂದ ನಮ್ಮನ್ನು ದಾಟಿಸುವ ಶ್ರೇಷ್ಠವಾದ ಉಪಾಯ ಅಂತಹ ದಾಸ್ಯವನ್ನೇ ನಮಗೆ ಕರುಣಿಸು ಎಂಬುದಾಗಿ ಪ್ರಹ್ಲಾದರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ. ಬಹಳ ಅಪರೂಪದ ಆ ಸ್ತೋತ್ರ ಪ್ರಹ್ಲಾದರಾಜರು ಮಾಡಿದ್ದು. ಭಕ್ತರ ಮೇಲಿರುವ ಪ್ರಹ್ಲಾದರಾಜರ ಕಾರುಣ್ಯ ಎಷ್ಟು ಅಂತ ವರ್ಣನೆ ಮಾಡುತ್ತಾರೆ. ನೈವೋದ್ವಿಜಯ ಭವದುರತ್ಯಯ ವೈತರಣ್ಯ ಸ್ತುತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ಶೋಚೇನುತೆ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ಮುಂದೆ ನರಕ ಆಗ್ತದೆ ಪಾಪಿಗಳಿಗೆ. ಆ ನರಕದಲ್ಲಿ ವೈತರಣಿ ನದಿ, ಹೊಲಸು, ಕೀವು, ರಕ್ತ, ಮಾಂಸ, ನಾನಾ ವಿಧವಾದಂತಹ ಅಪವಿತ್ರ ವಸ್ತುಗಳಿಂದ ಕೂಡಿದ್ದು, ನಾನಾ ತರಹದ ಹುಳಗಳು, ಕ್ರಿಮಿ, ಕೀಟ. ಏನು ಹೆದರಿಸಿದ್ರು ನನಗೆ ಭಯವೂ ಇಲ್ಲ, ಹೆದರಿಕೆ ದುಃಖವೂ ಇಲ್ಲ ಅಂತಾರೆ ಪ್ರಹ್ಲಾದರಾಜರು. ಅಲ್ಲ, ನರಕದಿಂದ ನಿನಗೆ ಭಯ ಇಲ್ವಾ? ಇಲ್ಲ. ಯಾಕೆ? ನಿನ್ನ ನಾಮಾಮೃತದ ಗಾನವನ್ನು ಮಾಡೋದರಿಂದ ಆ ಯಾವ ನರಕವೂ ನನಗಾಗೋದಿಲ್ಲ ಅನ್ನೋ ಧೈರ್ಯ ಇದೆ ನನಗೆ. ನೈವೋದ್ವಿಜಯ ಭವದುರತ್ಯಯ ವೈತರಣ್ಯ ಸ್ತುತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ. ಆ ಪವಿತ್ರವಾದ ನಿನ್ನ ನಾಮಗಳ ಸಂಕೀರ್ತನವನ್ನು ಮಾಡುವುದರ ಆನಂದದೊಳಗೆ ನನಗೆ ವಿಶ್ವಾಸ ಇದೆ, ಯಾವ ದುಃಖವೂ ನರಕವೂ ನನಗಾಗೋದಿಲ್ಲ ಅಂತ. ಆದರೆ ಈ ಸಂಸಾರದಲ್ಲಿದ್ದ ಜನ ಇದ್ದಾರಲ್ಲ, ನಿನ್ನ ಸೇವೆಯನ್ನು ಮಾಡೋದಿಲ್ಲ, ನಿನ್ನ ನಾಮ ಸಂಕೀರ್ತನ ಮಾಡೋದಿಲ್ಲ, ಭಕ್ತಿ ಮಾಡೋದಿಲ್ಲ, ಇವರ ಗತಿ ಏನು ಅಂತ ಚಿಂತೆ ಮಾಡೋದೇ ನನಗೆ ಬಹಳ ಆಗಿದೆ. ಅದೇ ನನಗೆ ಬಹಳ ದುಃಖ ಆಗ್ತದೆ. ಏನಪ್ಪ ಇವರ ಉದ್ಧಾರ ಹೇಗೆ ಅಂತ. ಅಂತಹ ಮಹಾನುಭಾವರು ನಮ್ಮಂಥವರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅನ್ನೋದಕ್ಕೆ ಇಷ್ಟರ ಮಟ್ಟಿಗೆ ನಾವು ಧರ್ಮ ಮಾರ್ಗದಲ್ಲಿದ್ದೇವೆ. ಇಂತಹ ಎಷ್ಟು ಜನ ಮಹನೀಯರೋ ಯಾದವಾರ್ಯರು ಹೇಳುವ ರೀತಿಯಲ್ಲಿ ಶ್ರೀಮದಾನಂದ ತೀರ್ಥೀಯ ಮತಮಾಚಂದ್ರ ತಾರಕಂ ಆ ಸೇತೋ ಆ ಹಿಮಾದ್ರೇಶ್ಚ ಸಮೀಚೀನಂ ಪ್ರವರ್ತತಾಂ ಅಂತ ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಈ ವಿಷ್ಣು ಸರ್ವೋತ್ತಮತ್ವ ಜ್ಞಾನ, ವಿಷ್ಣು ಭಕ್ತಿ, ಧರ್ಮ, ಇದೆಲ್ಲ ಇಡೀ ಆಸೇತು ಹಿಮಾಚಲ ಎಲ್ಲ ಸಜ್ಜನರ ಮನಸ್ಸಿನಲ್ಲಿ ದೃಢವಾಗಿ ನಿರೂಢವಾಗಿ ಪ್ರವೃದ್ಧವಾಗಿ ಬೆಳೆಯಲಿ ಅಂತ ಪ್ರಹ್ಲಾದರಾಜರಂತಹ ಅನೇಕ ಜ್ಞಾನಿಗಳು ಮಹನೀಯರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಇವತ್ತು ಅಲ್ಲಲ್ಲಿ ಧರ್ಮ ಇನ್ನೂ ಉಳಿದಿದೆ, ಇಂತಹ ಘೋರವಾದ ಕಲಿಯುಗದಲ್ಲಿಯೂ ಕೂಡ. ಹಾಗಾಗಿ ಆ ಎಲ್ಲ ಮಹನೀಯರನ್ನು ನಾವು ಗುರುಗಳು ಅಂತ ಸ್ಮರಿಸಬೇಕು, ಅವರ ಅನುಗ್ರಹವನ್ನು ಅಪೇಕ್ಷೆ ಪಡಬೇಕು ಅನ್ನೋದಕ್ಕೆ ಅವರ ಮಹಿಮೆಯನ್ನು ನಾವು ಕೇಳ್ತೇವೆ. ಆ ರೀತಿ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪರಮಾತ್ಮ ಪ್ರಸನ್ನನಾಗಿ, ಸ್ವಯಂ ಪ್ರಸನ್ನನೇ. ಯಾವಾಗಲೂ ಬಹಳ ಕೋಪ ಬಂದಿತ್ತು, ಕಡಿಮೆ ಆಯಿತು ಅಂತ ತಿಳ್ಕೋಬೇಡಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅನ್ನುವ ಪರಮಾತ್ಮನ ದೃಢವಾದ ಏನು ನಿರ್ಧಾರ ಇದೆ ಅದೇ ಕೋಪ ಅಷ್ಟೇ ಹೊರತು ಸಂತಾಪ ರೂಪವಾದ ಕ್ರೋಧ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಸ್ವಯಂ ಶಾಂತರಾಗಿ ಅನುಗ್ರಹ ಮಾಡಿ ಏನು ಬೇಕೋ ವರ ಕೇಳು ಅಂದಿದ್ದಾನೆ. ನನಗೆ ಯಾಕೆ ಪ್ರಲೋಭನ ಮಾಡ್ತಿದ್ದಿ ಅಂತ. ಪ್ರಲೋಭನ ಮಾಡಬೇಡ, ವರ ಕೇಳಬೇಕು ಅನ್ನೋ ಬುದ್ಧಿಯನ್ನೇ ನನಗೆ ಕೊಡಬೇಡ. ನೀನೇ ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು ಅಂತ ವೇದಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಉಪದೇಶ ಮಾಡಿದಂತಹ ಸ್ವಾಮಿ ಮತ್ತೊಂದು ಮಾತಿನಲ್ಲಿ ನೀನೇ ನನಗೆ ಪ್ರಲೋಭನ ಮಾಡ್ತೀಯಲ್ಲ, ಏನು ಬೇಕೋ ವರ ಕೇಳು ಅಂತ. ಯಾವ ವರವೂ ನನಗೆ ಬೇಡ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ವರ ಕೊಡೋದೇ ಆದರೆ
ಯಾವ ವರಗಳನ್ನೂ ಬೇಡಬಾರದು ಅನ್ನುವ ಬುದ್ಧಿಯನ್ನು ಕೊಡು. ಅದೇ ಒಂದು ದೊಡ್ಡದಾದಂತಹ ವರ. ಯಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ. ನಿನ್ನಿಂದ ಇದು ಬೇಕು ಅದು ಬೇಕು ಅಂತ ಬೇಡಿದರೆ ಅವನೊಬ್ಬ ವ್ಯಾಪಾರಿ ಇದ್ದಂತೆ, ಅವನು ನಿಜವಾದ ಭಕ್ತ ಅಲ್ಲ. ನೀನು ಸ್ವಾಮಿ, ನಾನು ದಾಸ, ನಿನ್ನ ಪ್ರೀತಿ ನಿನ್ನ ಅನುಗ್ರಹ ನನಗೆ ಸಾಕು, ನಿನ್ನ ಸೇವೆಯೊಂದೇ ಸಾಕು, ಇನ್ನೇನು ಬೇಡ ಅಂತ ನಿಷ್ಕಾಮವಾಗಿ ಭಜಿಸಿದರೆ ಅವನು ನಿಜವಾದ ಭೃತ್ಯ. ದೇವರಿಗೆ ಬೇಡುವ ಯೋಗ್ಯತೆಯೂ ನಮ್ಮಲ್ಲಿಲ್ಲ. ದೇವರು ಹೇಳಿದ ಹಾಗೆ ನಾವು ನಡೆದುಕೊಂಡಿದ್ದರೆ ದೇವರಿಗೆ ಬೇಡಬಹುದು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ. ದೇವರು ಹೇಳಿದ 1000 ಕೆಲಸಗಳಲ್ಲಿ ಒಂದನ್ನು ನಾವು ಮಾಡಿರೋದಿಲ್ಲ. ಮತ್ತೆ ಹೋಗಿ ದೇವರ ಎದುರಿಗೆ ಬೇಡಿದಕ್ಕೆ ಯಾವ ಧೈರ್ಯ ನಮಗೆ? ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಉದ್ಯೋಗ ಆಫೀಸಲ್ಲಿ ನಿಮಗೇನೇನೋ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ, ಏನೂ ಮಾಡಿರೋದಿಲ್ಲ, ಮಾಡೋದಲ್ಲ, ಆಫೀಸಿಗೆ ಹೋಗಿರೋದಿಲ್ಲ, ಮನೆಯಲ್ಲೇ ಕುಳಿತು ಹೋಳಿಗೆ ತುಪ್ಪ ತಿಂದು ಸುಖವಾಗಿರ್ತೀರಿ. ಅಥವಾ ಮೈಸೂರು ಪಾಕು, ಈ ದೇಶದವರು ಆರಾಮಾಗಿರ್ತೀರಿ. ಕೊನೆಗೆ ಹೋಗಿ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು, ಸಂಬಳ ಬೇಕು, ಇಂಕ್ರಿಮೆಂಟ್ ಕೊಡ್ರಿ, ಪ್ರಮೋಷನ್ ಕೊಡ್ರಿ ಅಂದರೆ ನಿನ್ನ ಕೆಲಸದಿಂದ ತೆಗೆದು ಹಾಕಿಲ್ಲ ಪುಣ್ಯ ಅಂತ ಇಟ್ಕೊಳ್ಳೋ. ಒಂದು ದಿವಸ ಕೆಲಸಕ್ಕೆ ಬಂದಿಲ್ಲ, ಹೇಳಿದ ಕೆಲಸ ಮಾಡಿಲ್ಲ, ಇನ್ನೇನು ಪ್ರಮೋಷನ್ ಕೊಡೋದು ನಿನಗೆ? ಹಾಗಾದರೆ ಅಂಥ ಸಂದರ್ಭದಲ್ಲಿ ನೀವು ಮುಖ ತಪ್ಪಿಸಿ ಓಡಾಡ್ತೀರಿ ಹೊರತು ಅವರ ಎದುರಿಗೆ ಹೋಗಿ ಹೆಚ್ಚಿಂದನ್ನು ಬೇಡೋ ಸಾಹಸ ಮಾಡೋದಿಲ್ಲ. ಆದರೆ ನಮ್ಮೆಲ್ಲರಿಗೂ ಎಂತಹ ಒಂದು ವಿಚಿತ್ರವಾದ ಪ್ರವೃತ್ತಿ ಇದೆ ಅಂದರೆ, ದೇವರು ಹೇಳಿದ ವಿಹಿತ ಕರ್ಮಗಳನ್ನು ಮಾಡದೇ ಇದ್ದರೂ, ಜೊತೆಗೆ ನಿಷಿದ್ಧ ಕರ್ಮಗಳನ್ನು ಅಷ್ಟೇ ಉತ್ಸಾಹದಿಂದ ಮಾಡಿದ್ದರೂ ಕೂಡ ಧೈರ್ಯದಿಂದ ಮತ್ತೆ ದೇವರ ಎದುರಿಗೆ ಹೋಗಿ ಬಾಯಿ ಬಿಡ್ತೇವೆ, ಇದು ಬೇಕು ಅದು ಬೇಕು ಅಂತ. ದಾಸರಂತಾರೆ, ಸ್ವಲ್ಪ ಆದರೂ ನಾಚಿಕೆ ಬೇಕಲ್ಲ ಅಂತಾರೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ. ಹೀಗಿರುವಾಗ ಆ ಪರಮಾತ್ಮನಿಗೆ ಏನಂತ ನಾವು ಬೇಡೋದು? ಭಗವಂತನಿಗೆ ಗೊತ್ತು ಯಾವುದನ್ನು ಕೊಟ್ಟರೆ ನಮಗೆ ಹಿತ, ಯಾವುದನ್ನು ನಾವು ಪಡೆದುಕೊಳ್ಳುವ ಅರ್ಹತೆಯನ್ನು ಪಡೆದಿದ್ದೀವಿ. ಇದೆಲ್ಲವನ್ನೂ ತಿಳಿದ ಪರಮಾತ್ಮ ಆ ಹಿತವಾದದ್ದನ್ನು, ಯೋಗ್ಯವಾದದ್ದನ್ನು ಕಾಲಕಾಲಕ್ಕೆ ಕೊಟ್ಟು ಅನುಗ್ರಹ ಮಾಡ್ತಾನೆ. ನನಗೆ ಯಾವಾಗ ಏನು ಬೇಕೋ ಅದನ್ನು ಕೊಟ್ಟು ಅನುಗ್ರಹ ಮಾಡು ಅಂತ ಆ ಪರಮಾತ್ಮನಿಗೆ ಆ ಜವಾಬ್ದಾರಿಯನ್ನು ಒಪ್ಪಿಸಿ, ನಾನು ನಿನ್ನವನು, ನೀನು ನನ್ನ ಸ್ವಾಮಿ, ಇಷ್ಟು ಹೇಳಿದರೆ ಸಾಕು. ತನ್ನವರಿಗೇನು ಮಾಡಬೇಕು ಅನ್ನುವುದು ದೇವರಿಗೆ ಗೊತ್ತು. ಅವನಂತಹ ಕಾರುಣ್ಯ, ಅವನಂತಹ ದಯೆ ಪ್ರಪಂಚದೊಳಗಿನ್ಯಾರಿಗಿದೆ? ಇಂತಹ ವಿಶ್ವವನ್ನೇ ನಮಗಾಗಿ ಸೃಷ್ಟಿ ಮಾಡಿಕೊಟ್ಟ ದೇವರಿಗೆ ಇನ್ನೇನು ನಾವು ಬೇಡೋದು? ಅದಕ್ಕಾಗಿ ನಾನೇನು ಬೇಡೋದಿಲ್ಲ, ನನ್ನ ತಂದೆಗೆ ಮಾತ್ರ ಉದ್ಧಾರ ಮಾಡು ಅಂತ ಬೇಡುತ್ತೇನೆ. ಬಹಳಷ್ಟು ನಿಂದೆಯನ್ನು ಮಾಡಿದ್ದಾನೆ. ಯದನಿಂದತ್ ಪಿತಾಮೇ, ನಮ್ಮ ತಂದೆ ನಿನ್ನ ನಿಂದೆಯನ್ನು ಮಾಡಿದ್ದಾನೆ, ದ್ರೋಹವನ್ನು ಮಾಡಿದ್ದಾನೆ, ಘೋರವಾದ ನರಕದಲ್ಲಿ ಬೀಳಬೇಕು, ಅವನನ್ನು ಮಾತ್ರ ಉದ್ಧಾರ ಮಾಡು ಅಂತ. ಆ ದುಷ್ಟನಾದ ಅಸುರನನ್ನಂತೂ ತಮಸ್ಸಿಗೆ ಹಾಕಿದ್ದಾರೆ. ಆದರೆ ಅವನೊಳಗಿರುವ ಸುಜೀವ ಸಹವಾಸ ದೋಷದಿಂದ ಮಾಡಿದ ಏನು ತಪ್ಪಿದೆಯೋ ಅದನ್ನು ಪರಿಹಾರ ಮಾಡುವುದಕ್ಕೆ ಪ್ರಹ್ಲಾದರಾಜರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನರಸಿಂಹದೇವರಂದರು, ನಿಮ್ಮ ಅಪ್ಪ ಅಲ್ಲ, ತ್ರಿಸಪ್ತಭಿ ಪಿತಾಪೂತಃ, 21 ಜನ ಎಲ್ಲರ ಉದ್ಧಾರವೂ ಆಗಿ ಹೋಗಿದೆ ಎಂದರು ನರಸಿಂಹದೇವರು. ಅಲ್ಲಿ 21 ಜನನೇ ಇಲ್ಲ. ಪ್ರಹ್ಲಾದರಾಜರ ತಂದೆ ಹಿರಣ್ಯಕಶಿಪು, ಹಿರಣ್ಯಕಶಿಪುವಿನ ತಂದೆ ಕಶ್ಯಪರು, ಕಶ್ಯಪರ ತಂದೆ ಮರೀಚಿ, ಮರೀಚಿಯ ಅಪ್ಪ ಬ್ರಹ್ಮ, ಬ್ರಹ್ಮನ ಅಪ್ಪ ನರಸಿಂಹನೇ. 21 ಜನ ಯಾರಿಲ್ಲ ಅಲ್ಲಿ. 21 ಜನರ ಉದ್ಧಾರ ಆಗೋದು ಅಂದರೆ ಹೇಗೆ? ಅದಕ್ಕೆ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಜನ್ಮಾಂತರ ಪಿತೃಭಿ ಸಹ, ಈ ಜನ್ಮದ್ದು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಈ ಪ್ರಹ್ಲಾದರಾಜ ಸ್ವರೂಪದಲ್ಲಿಯೇ ಸಜ್ಜನ, ಶಾಪದಿಂದ ಅಸುರ ಜಾತಿಯಲ್ಲಿ ಹುಟ್ಟಿದವನು, ಇವನು ದೇವತೆಯೇ. ಹಾಗಾಗಿ ಸ್ವರೂಪತಃ ಸಜ್ಜನನಾದದ್ದರಿಂದ ಹಿಂದಿನ ಮುಂದಿನ ಜನ್ಮಗಳಲ್ಲಿಯೂ ಕೂಡ ಯಾರು ನಿನಗೆ ಪಿತೃಗಳಾಗ್ತಾರೋ ಅವರೆಲ್ಲರ ಉದ್ಧಾರವೂ ಆಗಿದೆ. ಅಷ್ಟು ದೊಡ್ಡ ಸಾಧನೆಯನ್ನು ನೀನು ಮಾಡಿದ್ದಿ ಅಂತ ಆ ನರಸಿಂಹದೇವರು ಅನುಗ್ರಹ ಮಾಡಿದ್ದಾರೆ ಅಂತ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹಾಗಾಗಿ ಶ್ರೀಮದ್ ಆಚಾರ್ಯರ ಆ ಭಾಗವತ ತಾತ್ಪರ್ಯದ ಸಹಾಯ ಇಲ್ಲ ಅಂದರೆ, ಆ ಅನುಗ್ರಹ ಇಲ್ಲದೇ ಇದ್ದರೆ
ಪುರಾಣಸ್ಥಾನ ಪಾಂಥಾನಾಂ ಅಭಾಷಾತ್ರಯವೇದಿನಾಂ ಭವತಾಸು ಸಖಾಚಕ್ರೆ ಶ್ರೀಭಾಗವತ ನಿರ್ಣಯ ಅಂತಹ ಅದ್ಭುತವಾದ ಅನುಗ್ರಹವನ್ನು ಶ್ರೀಮದಾಚಾರ್ಯರು ಮಾಡಿದ್ದಾರೆ. ಆ ರೀತಿ ಅವನನ್ನು ಉದ್ಧಾರ ಮಾಡಿದ್ದಾರೆ. ಮುಂದೆ ಇದೆಲ್ಲ ಕಥೆಯನ್ನು ಹೇಳ್ತಾ ನಾರದರು ಯುಧಿಷ್ಠಿರನಿಗೆ ಈ ಕಥೆಗಳನ್ನೆಲ್ಲ ಹೇಳಿದ್ದು. ಶಿಶುಪಾಲ ಯಾವಾಗ ಪರಮಾತ್ಮನಲ್ಲಿ ಪ್ರವೇಶ ಮಾಡಿದ, ಸಾಯುಜ್ಯವನ್ನು ಹೊಂದಿದ, ಆ ಸಂದರ್ಭದಲ್ಲಿ ಯಾಕೆ ಶಿಶುಪಾಲನಿಗೆ ಸದ್ಗತಿ ಆಯಿತು ಅನ್ನೋದಕ್ಕೆ ಇತಿಹಾಸ ಹೇಳ್ತಾ ಅವರೇ ಮುಂದೆ ರಾವಣ ಕುಂಭಕರ್ಣರಾದರು. ಈಗ ಶಿಶುಪಾಲ ದಂತವಕ್ರರಾಗಿದ್ದಾರೆ. ಮೂಲತಃ ಅವರು ಜಯ ವಿಜಯರು, ಸ್ವಭಾವತಃ ವಿಷ್ಣು ಭಕ್ತರು ಅನ್ನೋದಕ್ಕಾಗಿ ಪರಮಾತ್ಮ ಸಜ್ಜನರಿಗೆ, ಜಯ ವಿಜಯರಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾರದರು ಉಪದೇಶ ಮಾಡಿದ್ದಾರೆ. ಮುಂದೆ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಆ ನಂತರದಲ್ಲಿ ಪರಮಾತ್ಮನ ಇನ್ನೊಂದು ಮಹಿಮೆಯನ್ನು ಕೂಡ ನಾರದರು ಯುಧಿಷ್ಠಿರನಿಗೆ ಹೇಳ್ತಾರೆ. ಭಗವಂತ ಎಷ್ಟು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ ಅಂತ. ದೇವತೆಗಳು ವಿಜಯಶಾಲಿಗಳಾಗಿದ್ದಾರೆ. ಆದರೂ ಮಯಾಸುರನ ಒಂದು ಸಹಾಯದಿಂದ ಅಭೇದ್ಯವಾದಂತಹ 3 ಪಟ್ಟಣಗಳನ್ನು, ಬಂಗಾರ, ಬೆಳ್ಳಿ, ಕಬ್ಬಿಣ ಅಂತಹ 3 ಬಂಗಾರದಿಂದ ನಿರ್ಮಿತವಾದದ್ದು, ಬೆಳ್ಳಿಯಿಂದ ನಿರ್ಮಿತವಾದದ್ದು, ಕಬ್ಬಿಣದಿಂದ ನಿರ್ಮಿತವಾದದ್ದು, ಇಂತಹ 3 ಪಟ್ಟಣಗಳನ್ನು, ಅಭೇದ್ಯವಾದ ಪಟ್ಟಣಗಳನ್ನು ಮಾಡಿಕೊಂಡಿದ್ದಾರೆ. ಆ ಪಟ್ಟಣ ಈಗಿಲ್ಲ, ಆ ಪಟ್ಟಣಗಳ ಧ್ವಂಸ ಆಗಿ ಹೋಗಿದೆ. ಸರ್ಚ್ ಮಾಡಬೇಡಿ ಗೂಗಲಲ್ಲಿ. ಬಂಗಾರ ಬಹಳ ತುಟ್ಟಿಯಾಗಿದೆ, ಎಷ್ಟು ಸಾಧ್ಯ ಆದಷ್ಟು ತೊಗೊಂಬಂದ್ಬಿಡೋಣ ಅಂತ. ತಿರುಗಿ ಬರೋದಿಲ್ಲ ನೀವು ಹೋದರೆ. ಆ ಬಂಗಾರದ, ಬೆಳ್ಳಿಯ, ಕಬ್ಬಿಣದ ಪಟ್ಟಣಗಳನ್ನು ಮಯಾಸುರನ ಅದ್ಭುತವಾದಂತಹ ಶಕ್ತಿಯಿಂದ ನಿರ್ಮಾಣ ಮಾಡಿಸಿಕೊಂಡು ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡುತ್ತಾ ಇದ್ದಾರೆ. ಆ ಪಟ್ಟಣದ ಭೇದನವನ್ನು ಮಾಡಿ, ದುರ್ಗ ಭೇದನ ಮಾಡಿ ಅವರನ್ನು ಸಂಹಾರ ಮಾಡೋದಕ್ಕೆ ದೇವತೆಗಳಿಗೆ ಆಗ್ತಾ ಇಲ್ಲ. ರುದ್ರದೇವರಿಗೆ ಶರಣು ಹೋಗಿದ್ದಾರೆ. ರುದ್ರದೇವರು ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ್ದಾರೆ ತಮ್ಮ ಅದ್ಭುತವಾದ ಶಕ್ತಿಯಿಂದ. ಆದರೆ ಪುನಃ ಆ ಮಯಾಸುರ ನಿರ್ಮಾಣ ಮಾಡಿದ ಅದ್ಭುತವಾದಂತಹ ಒಂದು ರಸಾಯನದ ಸರೋವರ, ಅಲ್ಲಿ ಹೋಗಿ ಅವರನ್ನು ಎದ್ದು ಬಿಟ್ಟರೆ ಮತ್ತೆ ಬದುಕಿ ಬಿಡ್ತಾ ಇದ್ರು. ಎಷ್ಟು ಬಾರಿ ಕೊಂದರೂ ಪುನಃ ಬದುಕಿ ಬರ್ತಾ ಇದ್ದಾರೆ. ಅಂತಹ ದಿವ್ಯವಾದ ರಸಾಯನವನ್ನು ಮಾಡಿಟ್ಟಿದ್ದಾನೆ. ಅಲ್ಲಿ ಆ ತರಹದ ಆ ರಸಾಯನದ ಸರೋವರದಿಂದ ಅವರೆಲ್ಲ ಪುನಃ ಬದುಕಿ ಬರ್ತಾ ಇರುವುದನ್ನು ನೋಡಿ ಭಗವಂತನಿಗೆ ಶರಣು ಹೋದಾಗ ಪರಮಾತ್ಮ ಸ್ವತಃ ತಾನು ಗೋರೂಪವನ್ನು ತಾಳಿ ಬ್ರಹ್ಮದೇವರನ್ನು ವತ್ಸ, ಕರುವನ್ನಾಗಿ ಮಾಡಿಕೊಂಡು ಒಂದು ಆಕಳು ಕರುವಿನ ರೂಪದಲ್ಲಿ ಪರಮಾತ್ಮ ಬ್ರಹ್ಮದೇವರು ಅಲ್ಲಿ ಬಂದಿದ್ದಾರೆ. ಬಂದವರೇ ಬಂದು ಸುಲಭವಾಗಿ ಪರಮಾತ್ಮ ಆ ಎಲ್ಲ ರಸಾಯನವನ್ನು ಪಾನ ಮಾಡಿಬಿಟ್ಟಿದ್ದಾನೆ. ಎಲ್ಲ ಅಸುರರು ಸುತ್ತಲೂ ನಿಂತಿದ್ದಾರೆ. ಬಿಗಿ ಬಂದೋಬಸ್ತ್, ಅಂತಹ ಬಂದೋಬಸ್ತಿನಲ್ಲಿ ನಿಂತಿದ್ದಾರೆ. ಒಂದು ಆಕಳು ಬಂದು ಕುಡಿತಾ ಇದೆ, ಅದನ್ನು ಸರಿಸಬೇಕು, ಓಡಿಸ್ಬೇಕು ಅಂತೂ ಬುದ್ಧಿ ಬಂದಿಲ್ಲ. ಕಾರಣ ಕುಡಿತಾ ಇದ್ದವನು ಧಿಯೋ ಯವನಃ ಪ್ರಚೋದಯಾತ್, ಬುದ್ಧಿ ಪ್ರೇರಕ ಅವನು. ಯಾರಿಗೂ ಅದನ್ನು ತಡೀಬೇಕು ಅಂತ ಅನಿಸಿಲ್ಲ. ಏನೂ ಉಳಿಯದೇ ಇದ್ದ ಹಾಗೆ ಪೂರ್ಣ ಸರೋವರವನ್ನು ಒಣಗಿಸಿ ದೇವರು ಮೇಲೆ ಬಂದ. ಆಮೇಲೆ ಪುನಃ ರುದ್ರದೇವರು ಆ ಪರಮಾತ್ಮನ ವಿಶೇಷವಾದ ತೇಜಸ್ಸಿನಿಂದ ಕೂಡಿದ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡಿದರೆ ಎಲ್ಲರೂ ಮೃತರಾಗಿದ್ದಾರೆ. ಪುನಃ ಬದುಕಿಸಬೇಕು ಅಂದರೆ ರಸಾಯನವೇ ಇಲ್ಲ. ಹೀಗೆ ತ್ರಿಪುರಾರಿ ಅಂತ ಆ 3 ಪುರಗಳನ್ನು ಧ್ವಂಸ ಮಾಡಿ ಅಸುರರನ್ನು ಸಂಹಾರ ಮಾಡುವ ಮಹಾಸಾಮರ್ಥ್ಯವನ್ನು ರುದ್ರದೇವರಿಗೆ ಕರುಣಿಸಿ ಭಗವಂತ ಅವರಿಂದ ದೊಡ್ಡ ಕಾರ್ಯವನ್ನು ಮಾಡಿಸಿ ದೇವತೆಗಳಿಗೆ ಪುನಃ ವಿಜಯವನ್ನು ತಂದುಕೊಟ್ಟಿದ್ದಾನೆ. ಇದು ಭಗವಂತನ ಮಹಿಮೆ, ಕರುಣೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಉಪದೇಶ ಮಾಡಬೇಕು ಅಂತ ಕೇಳಿದಾಗ ಬಹಳ ವಿಸ್ತೃತವಾಗಿ ಧರ್ಮಗಳ ಉಪದೇಶವನ್ನು ಮಾಡುತ್ತಾರೆ. ಮೊದಲು ಸಾಧಾರಣವಾದ ಎಲ್ಲ ವರ್ಣಾಶ್ರಮದವರು ಪಾಲಿಸಲೇಬೇಕಾದ ಧರ್ಮವನ್ನು ಹೇಳ್ತಾರೆ. ಧರ್ಮ ಮೂಲಂ ಹಿ ಭಗವಾನ್ ಸರ್ವವೇದಮಯೋ ಹರಿ ಸ್ಮೃತಿಶ್ಚ ತದ್ವಿದಾಂ ರಾಜನ್ ಏನ ಚಾತ್ಮ ಪ್ರಸೀದತಿ ಸತ್ಯಂ ದಯಾ ತಪಶೌಚಂ ತಿತಿಕ್ಷಾ ಇಜ್ಜಾ ಶಮೋ ದಮಃ. ಸತ್ಯ ಮಾತನಾಡೋದು ಇದು ಎಲ್ಲ ವರ್ಣಾಶ್ರಮದವರ ಧರ್ಮ. ಚಿಕ್ಕವರ ಮೇಲೆ ದಯೆ ಮಾಡೋದು, ಅವರವರಿಗೆ ಯೋಗ್ಯವಾದಂತಹ ತಪಸ್ಸು, ಕಾಯಕ್ಲೇಶ ಸಹನ. ಅವರು ಯಾವುದೇ ವರ್ಣಾಶ್ರಮದವರಿರಲಿ, ದೈಹಿಕವಾದ ಶ್ರಮವನ್ನು ಸಹನೆ ಮಾಡಿ ದೇವರ, ಸಜ್ಜನರ, ಇನ್ನೊಬ್ಬರ ಸೇವೆಯನ್ನು ಮಾಡುವುದಕ್ಕೆ ತಪಸ್ಸನ್ನು ಮಾಡುವುದೇನಿದೆ, ಕಷ್ಟ ಸಹನೆ ಮಾಡೋದೇನಿದೆ, ಅದೇ ಒಂದು ದೊಡ್ಡದಾದಂತಹ ತಪಸ್ಸು. ಶೌಚ, ತಿತಿಕ್ಷ, ಅಹಿಂಸಾ, ಬ್ರಹ್ಮಚರ್ಯ, ಸಂತೋಷ, ಆರ್ಜವ,
ಸ್ವಾಧ್ಯಾಯ. ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಎಲ್ಲ ವರ್ಣದವರಿಗೂ ಸ್ವಾಧ್ಯಾಯ ಉಂಟು. ವಿಷ್ಣುನಾಮ ಸ್ವಾಧ್ಯಾಯ, ಭಗವಂತನ ನಾಮಗಳನ್ನು, ಈಗೇನು ನೀವು ಪ್ರವಚನ ಮುಗಿದಾಕ್ಷಣಕ್ಕೆ ರಾಮ ರಾಮ ಅಂತ ರಾಮನ ನಾಮವನ್ನು, ಇದು ಸ್ವಾಧ್ಯಾಯನೇ ಅಂತಾರೆ ಶ್ರೀಮದಾಚಾರ್ಯರು. ಸ್ವಾಧ್ಯಾಯ ಅಂದರೆ ವೇದಗಳನ್ನು ಓದೋದೇ ಸ್ವಾಧ್ಯಾಯ ಅಂತ ತಿಳಿದುಕೊಳ್ಳಬೇಡಿ, ಅದೂ ಸ್ವಾಧ್ಯಾಯ, ಅದೊಂದೇ ಸ್ವಾಧ್ಯಾಯ ಅಲ್ಲ. ಆ ವಿಷ್ಣುನಾಮ ಸ್ವಾಧ್ಯಾಯವನ್ನು ಎಲ್ಲರೂ ಮಾಡಬಹುದು, ಯಾವಾಗಲೂ ಮಾಡಬಹುದು. ಸಾರ್ವಭೌಮ ವ್ರತ, ಯಾವತ್ತಾದರೂ ಯಾರಾದರೂ ಮಾಡಬಹುದು. ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿಯೋದು, ವಿಷಯ ಭೋಗಗಳನ್ನು ಕ್ರಮವಾಗಿ ಕಡಿಮೆ ಮಾಡ್ತಾ ಹೋಗೋದು, ನಾನಾ ವಿಧವಾದ ತಪ್ಪು ದಾರಿಯಲ್ಲಿ ನಡೆಯುವ ಜನರನ್ನು ನೋಡಿ ನಾನು ಹೀಗೆ ಮಾಡಬಾರದು ಅಂತ ತಿಳಿತಾ ಇರಬೇಕಂತ. ನೃಣಾಂ ವಿಪರ್ಯಯೇಹೇಕ್ಷ. ಇವನು ತಪ್ಪು ಮಾಡಿದ, ಅವನು ಸುಳ್ಳು ಮಾಡಿದ, ನೋಡು ಅವನು ಮೋಸ ಮಾಡ್ತಾ ಇದ್ದಾನೆ, ದೊಡ್ಡವರನ್ನು ಬೈತಾನೆ, ಹಾಗೆ ಬೈಬಾರ್ದಪ್ಪ, ನಾನಂತೂ ಎಂದೂ ಹಾಗೆ ಮಾಡಬಾರದು. ಹೀಗೆ ಜಗತ್ತಿನಲ್ಲಿರುವ ಅನೇಕ ದುರಾಚಾರಗಳನ್ನು ಗಮನಿಸಬೇಕಂತೆ. ಗಮನಿಸಿ ಅವರನ್ನು ಟೀಕೆ ಟಿಪ್ಪಣಿ ಮಾಡ್ತಾ ಕೂಡೋದಲ್ಲ, ಆ ರೀತಿ ನಾನಿರಬಾರದು ಅನ್ನೋದನ್ನು ಎಚ್ಚರದಿಂದ ತಿಳಿದು ನಾನು ಸನ್ಮಾರ್ಗದಲ್ಲಿ ನಡೆಯುವ ಪ್ರಯತ್ನವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಬೇಕು. ಒಳಗಿರುವ ಪರಮಾತ್ಮ ನನಗೆ ನಿಯಾಮಕ ಅಂತೂ ತಿಳಿಯಬೇಕು. ಪ್ರತಿಮಾದಿಗಳಲ್ಲಿರುವ ಪರಮಾತ್ಮನಿಗೆ ತಾನು ದಾಸನಾಗಿ ಸೇವೆಯನ್ನು ಮಾಡಬೇಕು. ಭಗವಂತನ ಮಹಿಮೆಯನ್ನು ಕೇಳ್ತಾ ಇರಬೇಕು, ದೊಡ್ಡವರ ಸೇವೆಯನ್ನು ಮಾಡಬೇಕು. ಈ ತರಹದ 30 ಧರ್ಮಗಳನ್ನು ಹೇಳಿ, ಇದು ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರು, ಎಲ್ಲ ಹೊತ್ತಿಗೂ ಮಾಡಬೇಕಾದಂತಹ ಧರ್ಮಗಳು. ಇಂತಹ ಧರ್ಮಗಳನ್ನು ಆಶ್ರಯಿಸಿ ಅನುಷ್ಠಾನದಲ್ಲಿ ತಂದುಕೊಂಡು ಎಲ್ಲರೂ ತಮ್ಮ ಉದ್ಧಾರವನ್ನು ಹೊಂದಬೇಕು ಅಂತ ಹೇಳ್ತಾ, ಆಮೇಲೆ ಒಬ್ಬೊಬ್ಬರ ಧರ್ಮವನ್ನು ಮತ್ತೆ ವಿಸ್ತಾರವಾಗಿ ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡ್ತಾರೆ. ಕೊನೆಗೊಂದು ಮಾತಂತಾರೆ ನಾರದರು ಯುಧಿಷ್ಠಿರನಿಗೆ, ಎಂತಹ ದೊಡ್ಡ ಸೌಭಾಗ್ಯ ಅಂತ. ತಮ್ಮ ಪೂರ್ವಜನ್ಮದ ಕಥೆಯನ್ನು ಹೇಳ್ತಾರೆ. ನಾನು ಹಿಂದೆ ಉಪಬರಹಣ ಅಂತ ಗಂಧರ್ವನಾಗಿದ್ದೆ, ಆಗ ಪುನಃ ಶಾಪದಿಂದ ಈಗ ನಾನು ಮಧ್ಯದಲ್ಲಿ ಶೂದ್ರ ಬಾಲಕನಾಗಿ ದಾಸನಾಗಿ ಹುಟ್ಟಿ ಮತ್ತೆ ಪುನಃ ಸಜ್ಜನರ ಸಂಘದಿಂದ ಈ ಬ್ರಹ್ಮದೇವರ ಪುತ್ರನಾಗಿ ಹುಟ್ಟುವಂತಹ ಸೌಭಾಗ್ಯ ಬಂದಿದೆ. ಮೊದಲು ಗಂಧರ್ವರು, ಆಮೇಲೆ ದಾಸಿಪುತ್ರರಾಗಿ ಹುಟ್ಟಿ ಪುನಃ ಈಗ ನಾರದರಾಗಿ ದೇವರ್ಷಿಗಳಾಗಿ ದೊಡ್ಡ ಸ್ಥಾನದಲ್ಲಿದ್ದು 14 ಲೋಕಗಳಲ್ಲಿ ಎಲ್ಲಿ ಬೇಕಲ್ಲಿ ಸಂಚಾರ ಮಾಡಿ ಎಲ್ಲರಿಗೂ ವಿಷ್ಣು ಭಕ್ತಿಯ ಪ್ರಚಾರವನ್ನು ಮಾಡುವಂತಹ ಸಕಲ ಶಾಸ್ತ್ರಾರ್ಥವನ್ನು ತಿಳಿದ ಮಹಾನುಭಾವರಾಗಿ ಈಗ ನಾರದರು ಅವತಾರ ಮಾಡಿದ್ದಾರೆ. ಇದೆಲ್ಲವೂ ಆ ಭಗವಂತನ ಅನುಗ್ರಹದ ಲಾಭ ಅಂತ ವರ್ಣನೆ ಮಾಡಿ, ಪಾಂಡವರ ಸೌಭಾಗ್ಯ ಎಂಥದ್ದು ಅಂತ. ಯೂಯಂ ನೃಲೋಕೆ ಬತ ಭೂರಿ ಭಾಗಾ ಲೋಕಂ ಪುನಾನಾ ಮುನಯೋಭಿಯಾಂತಿ ಯೇಷಾಂ ಗ್ರಹಾನಾವಸತೀತಿ ನಿತ್ಯಂ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ದೇವರನ್ನು ಕಾಣುವುದಕ್ಕೆ ಎಷ್ಟೋ ಕೋಟಿ 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 ಜನ್ಮಗಳ ಸಾಧನೆಯನ್ನು ಮಾಡಿದರೆ ಮಿಂಚಿನಂತೆ ದೇವರ ದರ್ಶನ ಆದರೆ ಸಾಕು. ದ್ವಿತೀಯ ಸ್ಕಂಧ ಕೇಳುವಾಗ ನೀವೆಲ್ಲ ಕೇಳಿದ್ದೀರಿ. ಅ ಎಂಬ ಒಂದೇ ಅಕ್ಷರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಎಷ್ಟು ಕಾಲ ಬೇಕೋ, ಒಂದು ಮಾತ್ರ ಕಾಲ, ಅದರೊಳಗಿನ 1/4 ಅಷ್ಟೇ ಕಾಲದೊಳಗೆ ದೇವರ ದರ್ಶನ ಕೆಲವರಿಗೆ ಆಗತ್ತೆ, ಪಾದಯೋಗಿಗಳಿಗೆ ಅಂತ. ಅಂದರೆ ಎಷ್ಟು ಜನ್ಮಗಳ ಸಾಧನೆ ಮಾಡಿ ಕೊನೆಗೆ ಇಷ್ಟೇನಾ ದೇವರ ದರ್ಶನ ಅಂತ. ಭಗವಂತನ ದರ್ಶನ ಆಗಬೇಕು ಅಂತ ಯಾವಾಗಾದರೂ ಕುಳಿತರೆ ಅಷ್ಟೇ ದರ್ಶನ ಆಗಿ ಮತ್ತೆ ಮಾಯವಾಗಿ ಹೋಗ್ತದೆ. ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಇರಬಹುದು, ದರ್ಶನ ಅಷ್ಟು ಅಪರೂಪದ ದರ್ಶನ. ಹೀಗಿರುವಾಗ ನಿಮ್ಮದೇನು ಸೌಭಾಗ್ಯ. ದುರ್ಯೋಧನಾದಿಗಳು ದೇವರನ್ನು ನೋಡ್ತಿದ್ರು ಆಗ ಈಗ, ಅದು ಭಕ್ತಿಯಿಂದ ನೋಡ್ತಾ ಇರಲಿಲ್ಲ. ನೀವು ಹಾಗಲ್ಲ, ಪರಮಭಕ್ತಿಯಿಂದ ದರ್ಶನ ಮಾಡ್ತೀರಾ. ನಿಮ್ಮ ಮನೆಯೊಳಗೇ ಹೆಚ್ಚಿರ್ತಾನೆ ಅವನು. ದ್ವಾರಕಾದೊಳಗೋ ಮಥುರಾದೊಳಗೋ ಇರ್ತಾನೋ ಇಲ್ಲವೋ, ನಿಮ್ಮ ಮನೆಯಲ್ಲೇನೇ ಯಾವಾಗಲೂ ಪರಮಾತ್ಮ ಇದ್ದು ನಿಮಗೆ ಅನುಗ್ರಹ ಮಾಡ್ತಾನೆ. ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ಆ ಮನುಷ್ಯ ಸದೃಶವಾದ ದೇಹದಲ್ಲಿ ಇದ್ದು ನಿಮ್ಮ ಮನೆಯಲ್ಲಿಯೇ ಇದ್ದು ನಿಮಗೆ ಅನುಗ್ರಹ ಮಾಡುವುದಕ್ಕಾಗಿದ್ದಾನೆ ಅಂದರೆ ನಿಮ್ಮ ಭಾಗ್ಯ ಎಷ್ಟು ದೊಡ್ಡದು. ಆ ಪರಮಾತ್ಮನನ್ನು ನೋಡುವುದಕ್ಕೆ ಋಷಿಗಳು ಮುನಿಗಳು ಎಲ್ಲರೂ ಧಾವಿಸಿ ಬರ್ತಾರೆ. ದೇವರು ಇವರ ಮನೆಯಲ್ಲಿದ್ದಾನೆ ಅಂತ. ಒಬ್ಬರ ಮನೆಯಲ್ಲಿ ದೇವರ ಪ್ರತಿಮೆ ಇದೆ, ಶಾಲಿಗ್ರಾಮ ಇದೆ, ಬಹಳ ಪ್ರಾಚೀನವಾದದ್ದು, ಬಹಳ ದೊಡ್ಡವರು ಪೂಜೆ ಮಾಡಿದ್ದು. ನೀವೆಲ್ಲ ಬರ್ತೀರಲ್ಲ ಈಗ ದರ್ಶನಕ್ಕೆ, ಯಾಕೆ ಬರ್ತೀರಿ? ನೂಕು ನುಗ್ಗಲು, ಹೊತ್ತಾಗಿ ಊಟ,
ಉಪವಾಸ ಕಷ್ಟ, ಆಚೆ ಕೂಡಬೇಡಿ, ಈಚೆ ಕೂಡಬೇಡಿ, ಇಲ್ಲಿ ಹೇಳಿ ಅಲ್ಲಿ ಹೇಳಿ, ಏನೇನೋ ಅನಿಸಿಕೊಂಡು ಆಡಿಸಿಕೊಂಡು ಇಷ್ಟೆಲ್ಲ ಮಾಡೋದು ಎದಕ್ಕೋಸ್ಕರ ಬರೋದು? ನಿಮ್ಮ ಮನೆಯಲ್ಲಿ ಸ್ಥಳ ಇಲ್ವಾ ಕೂಡಲಿಕ್ಕೆ? ನೋಡಲಿಕ್ಕೆ ಟಿ ವಿ ಇಲ್ವಾ? ಸೋಫಾ ಸೆಟ್ ಇಲ್ವಾ? ಹರಟೆ ಹೊಡೆಯೋದಕ್ಕೆ ಜನ ಇಲ್ವಾ? ಎಲ್ಲವೂ ಇದೆ. ಮನೆ ಇದೆ, ಬೇಕಾದಷ್ಟು ಪಂಚಭಕ್ಷಗಳನ್ನು ಮಾಡಿಕೊಂಡು ತಿನ್ನೋಷ್ಟು ವೈಭವ, ಸೌಭಾಗ್ಯ, ಶ್ರೀಮಂತಿಕೆ, ಅನುಕೂಲತೆ ಕೊಟ್ಟಿದ್ದಾನೆ. ಬಂಧು ಬಳಗ ಎಲ್ಲ ಇದೆ, ಮನೆ ತುಂಬ ಎಲ್ಲ ಉಪಕರಣಗಳೆಲ್ಲ ಇವೆ. ಇಷ್ಟಿದ್ದರೂ ಎಲ್ಲ ಬಿಟ್ಟು ಬರೋದೇ ಯಾಕೆ? ಬ್ರಹ್ಮಕರಾರ್ಚಿತವಾದ ಮೂಲ ರಾಮದೇವರ ದರ್ಶನ ಆಗ್ತದೆ, ದೊಡ್ಡ ಸನ್ನಿಧಾನ, ರಾಮದೇವರ ಪ್ರಸಾದ ಸಿಗತ್ತೆ ಅಂತ ಬರ್ತೀರ. ಆ ದೊಡ್ಡವರು ಪೂಜೆ ಮಾಡಿದ, ಸಾಕ್ಷಾತ್ ರಾಮದೇವರೇ ಮುಟ್ಟಿ ಪೂಜೆ ಮಾಡಿದ ಪ್ರತಿಮೆ ಎನ್ನುವುದಕ್ಕೆ ಅನಂತ ಸನ್ನಿಧಾನ ಇದೆ ಅಂತ ನೀವು ಬರ್ತೀರಿ. ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ಅದೇ ಸನ್ನಿಧಾನ ಇದೆ ಎನ್ನುವುದಕ್ಕೆ ಅಷ್ಟು ದೂರ ಯಾತ್ರೆ ಮಾಡಿ ಹೋಗಿ ಬರ್ತೀರಿ. ಇಲ್ಲಿ ಸಾಕ್ಷಾತ್ ಭಗವಂತನೇ ಸಚ್ಚಿದಾನಂದ ರೂಪಿಯಾಗಿ ಪ್ರತ್ಯಕ್ಷವಾಗಿ ಕಂಡು ದರ್ಶನ ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂದರೆ ಆ ಪಾಂಡವರ ಭಾಗ್ಯ ಎಷ್ಟು ದೊಡ್ಡ ಭಾಗ್ಯ ಅಂತ ನಾರದರು ವರ್ಣನೆ ಮಾಡ್ತಾರೆ. ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ ಅಂತಹ ಇದನ್ನು ಯಾಕೆ ಹೇಳಬೇಕು ಅಂದರೆ ಈ ಅನುಸಂಧಾನ ಬರಬೇಕು ಅಂತ ನಾರದರು ಹೇಳ್ತಾ ಇದ್ದಾರೆ. ಪಾಂಡವರಿಗಿತ್ತು, ಅವರು ಮಹಾನುಭಾವರು. ಆದರೆ ನಮಗೆಲ್ಲ ನಾವು ಮನೆಯಲ್ಲಿ ಒಂದು ಶಾಲಿಗ್ರಾಮ ಇಟ್ಟುಕೊಂಡ್ರೂ ಸಾಕು, ದೊಡ್ಡ ಭಾಗ್ಯ ಅಂತ ತಿಳ್ಕೋಬೇಕು. ಅನಂತ ರೂಪಗಳಿಂದ ಪರಮಾತ್ಮ ಈ ಶಾಲಿಗ್ರಾಮದಲ್ಲಿ ಸನ್ನಿಹಿತನಾಗಿರ್ತೇನೆ ಅಂತ ಹೇಳಿದ್ದಾನೆ. ಅಂತಹ ಪರಮಾತ್ಮ ಈ ರೂಪದಿಂದ ನನ್ನ ಪೂಜೆಯನ್ನು ಸ್ವೀಕಾರ ಮಾಡೋದಕ್ಕೆ ನನ್ನ ಮನೆಯಲ್ಲಿ ಇದ್ದಾನಲ್ಲ, ದೊಡ್ಡ ಭಾಗ್ಯ ಅಂತ ತಿಳ್ಕೋಬೇಕು. ಶಾಲಿಗ್ರಾಮ ಇಲ್ಲ, ದೇವರಿಲ್ಲ, ಏನಿಲ್ಲ, ಬರೀ ನಾಯಿಗಳನ್ನು ಇಟ್ಟುಕೊಂಡು ಓಡಾಡೋ ಮನೆಗಳು ಎಷ್ಟಿವೆ. ಆ ತರಹ ಆಗಲಿಲ್ಲ, ಅಂತಹ ಪರಿಸ್ಥಿತಿ ನನ್ನ ಮನೆಗೆ ಬರಲಿಲ್ಲ. ಶಾಲಿಗ್ರಾಮ, ದೇವರು, ಪೂಜೆ, ಭಾಗವತ, ಭಾರತ ಶ್ರವಣ ಮಾಡೋ ಸೌಭಾಗ್ಯ ಸಿಕ್ಕಿದೆ ಅಂದರೆ ದೇವರು ಕೊಟ್ಟ ಭಾಗ್ಯ ಎಂಬುದಾಗಿ ಸ್ಮರಣೆ ಮಾಡಬೇಕು ಅಂತ ನಾರದರು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಪ್ರಹ್ಲಾದರಾಜರ ಪ್ರಸಂಗವನ್ನು ವರ್ಣನೆ ಮಾಡಿ ರುದ್ರದೇವರಿಗೆ ಪರಮಾತ್ಮ ಮಾಡಿದ ಅನುಗ್ರಹವನ್ನು ತಿಳಿಸಿ ಎಲ್ಲ ಧರ್ಮಗಳ ಉಪದೇಶವನ್ನು ಮಾಡಿ, ಅಂತೂ ಪರಮಾತ್ಮ ಸಮನಾಗಿದ್ದಾನೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಎಲ್ಲರಿಗೂ ಫಲವನ್ನು ಕೊಡ್ತಾನೆ ಎಂಬ ತತ್ವವನ್ನು ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ತಿಳಿಸಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ಅಂದರೆ ರ ಅಂದ್ರೇ ರಾಮ ಅಂತ ಅರ್ಥ ಇದೆ. ಸಂಸ್ಕೃತದಲ್ಲಿ ಬರೀ ರ ಅಂದರೆ ರಾಮ, ರಶ್ಚ ರಾಮೇ ಅನಿಲೆ. ಅಮ ಅನ್ನೋದಕ್ಕೆ ಹೋಗು ಅಂತ ಅರ್ಥ, ಆಮ ಅಂದರೆ ಬಾ ಅಂತ ಅರ್ಥ. ಅಮಗತವು, ಅಮತಿ ಅಮತಃ, ಅಮತು ಅಮತಾತ್ ಅಮತಾಂ ಅಮಂತು ಅಮ
ಅಮ ಅಂದರೆ ಹೋಗು, ಆಮ ಅಂದರೆ ಬಾ. ಹೀಗಾಗಿ ರಾಮನೇ ಅಮ ಹೋಗು, ಆಮ ಬಾ. ಏನಿದು ಹೋಗು ಬಾ ಅಂದರೆ? ಬಾ ಅಂತ ಕರೆದ್ರೆ ಪರವಾಗಿಲ್ಲ, ಹೋಗು ಅಂತ ಯಾಕೆ ಅನ್ನೋದು ಅಂತ. ಹೇರ ಎಲೆಯ ಪರಮಾತ್ಮನೇ ಶ್ರೀರಾಮಚಂದ್ರ, ಆಮ ನನ್ನ ಹತ್ರ ಬಾ, ನನಗೆ ಜ್ಞಾನ ಕೊಡೋದಕ್ಕೆ ಬಾ, ನನ್ನ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೆ ಬಾ, ನನಗೆ ಧರ್ಮಬುದ್ಧಿಯನ್ನು ಕೊಡುವುದಕ್ಕೆ ಬಾ, ನಮ್ಮವರಿಗೆಲ್ಲ ಧರ್ಮಬುದ್ಧಿಯನ್ನು ಕೊಡುವುದಕ್ಕೆ ಬಾ, ನಮ್ಮ ಇಡೀ ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿರುವ ಎಲ್ಲ ಸಜ್ಜನರಿಗೂ ಧರ್ಮಬುದ್ಧಿಯನ್ನು ಕೊಡುವುದಕ್ಕೆ ಬಾ. ಆಮ ಆಮ ಆಮ. ಮತ್ತೇನು ಮಾಡಬೇಕು? ಇನ್ನು ಕೆಲವರಿದ್ದಾರಲ್ಲ, ಆ ಶುದ್ಧವಾದ ಸನಾತನ ಧರ್ಮವನ್ನು ಹಾಳು ಮಾಡಬೇಕು ಅಂತ ಸಂಕಲ್ಪ ಇಟ್ಟುಕೊಂಡವರು, ಉಗ್ರರಾಗಿ ವಿನಾಕಾರಣವಾಗಿ ಅಮಾಯಕ ಜನರನ್ನೆಲ್ಲ ಕೊಲ್ಲುವವರು, ಸಂಹಾರ ಮಾಡುವವರು, ಅಂತಹ ಅನೇಕ ಜನರಿದ್ದಾರೆ. ಧರ್ಮವನ್ನು ಹಾಳು ಮಾಡಬೇಕು, ಸಜ್ಜನರನ್ನು ಹಾಳು ಮಾಡಬೇಕು, ಅಮಾಯಕರಿಗೆ ತೊಂದರೆ ಕೊಡಬೇಕು, ಪೀಡೆ ಕೊಡಬೇಕು ಅಂತ ಅಲ್ಲಿ ಹೋಗು. ರಾಮಃ ಪರಂ ದಿಕ್ಷು ರಾಮಃ ಪುರಸ್ತಾತ್ ಪರತೋಪಿ ರಾಮೋ ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈರನಂತೈರಿತೆ ವಿಶ್ವರೂಪ ನಿಘ್ನನ್ನ ರಾತೀನ್ ವಿರರಾಜ ರಾಮ. ಹೋಗು, ಎಲ್ಲೆಲ್ಲಿ ಆ ಉಗ್ರರಿದ್ದಾರೆ, ನಮ್ಮ ಎಲ್ಲ ಭಾರತದ ಗಡಿ ಪ್ರದೇಶಗಳಿಗೆ, ನಮ್ಮ ಎಲ್ಲ ಯೋಧರಿಗೆ ಸಹಾಯ ಮಾಡುವುದಕ್ಕೆ ಅಮ್ಮ ಅಲ್ಲಿ ಹೋಗು. ಅವರೆಲ್ಲರಿಗೆ ಶಕ್ತಿಯನ್ನು ಕೊಡು. ಎಲ್ಲೆಲ್ಲಿ ದುಷ್ಟರಿದ್ದಾರೆ, ದುರುಳರಿದ್ದಾರೆ, ದುರಾತ್ಮರಿದ್ದಾರೆ, ಪಾಪಿಗಳಿದ್ದಾರೆ, ನೀಚರಿದ್ದಾರೆ, ಅವರೆಲ್ಲರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಸಜ್ಜನರಿಗೆ ರಕ್ಷಣೆಯನ್ನು ಮಾಡುವುದಕ್ಕೆ ನಮ್ಮ ಹತ್ರ ಆಮ, ಅಲ್ಲಿ ಅಮ. ರಾಮ 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 ರಾಮ. ಜೈ ಶ್ರೀರಾಮ್. सीतापति श्रीमन्मूल रामचंद्र स्वामी भगवान की, श्री श्री सत्य प्रमोद तीर्थ गुरु महाराज की, श्री श्री सत्यात्म तीर्थ गुरु महाराज की. ನಾಳೆ ಬೆಳಗ್ಗೆ 7:30ರಿಂದ ಪಾದಪೂಜೆಯ ಕಾರ್ಯಕ್ರಮ ಇದೆ. ಸ್ಪಾಟ್ ಬುಕ್ಕಿಂಗ್ ಹಾಗೂ ಸ್ಲಾಟ್ ಮುಂಚೆ ಯಾರು ಬುಕ್ ಮಾಡಿದ್ದೀರಿ ಅವರಿಗೆಲ್ಲ ಪಾದಪೂಜೆ ಇರುತ್ತೆ. ಕೆಲವರಿಗೆ ಸ್ಪಾಟ್ ಬುಕ್ಕಿಂಗಿನ ವ್ಯವಸ್ಥೆಯನ್ನು ಇಲ್ಲಿ ಬಂದಾಗ ಮಾಡ್ತಾರೆ. ದಯವಿಟ್ಟು ಭಕ್ತರಲ್ಲಿ ವಿಜ್ಞಾಪನೆ, ಯಾವುದು ಎಕ್ಸಿಟ್ ಗೇಟ್ ಇರುತ್ತೆ, ಪಾದಪೂಜೆ ಮಾಡಿ ಹೋಗುವವರು ಹೋಗುವ ಜಾಗ ಇರುತ್ತೆ, ಅಲ್ಲಿಂದಲೇ ಎಲ್ಲರೂ ಬರಬೇಕು ಅಂತ ಪ್ರಯತ್ನವನ್ನು ಮಾಡಬೇಡಿ. ಎಷ್ಟೋ ಜನ ಆ ಎಕ್ಸಿಟ್ ಗೇಟ್ನಲ್ಲಿ ನಿಂತು ಕಳೆಯುವ ಸಮಯದ ಅರ್ಧದಲ್ಲಿ ಲೈನ್ನಲ್ಲೇ ಬರ್ಬೋದು, ಅಷ್ಟೊತ್ತು ನಿಂತಿರ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ನಿಮ್ಮ ಸ್ಲಾಟ್ ಬುಕ್ ಆಗಿರುವ ಸಮಯ ಏನಿರುತ್ತೆ ಅದಕ್ಕಿಂತಲೂ ಒಂದು 20 ನಿಮಿಷ ಮುಂಚಿತವಾಗಿ